ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಈ ಲೆಕ್ಚರ್ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್. ನಿಮ್ಮ ಫಸ್ಟ್ ಪಿ ಯು ಪೋರ್ಷನ್ಸು ಎಂಟೈರ್ ಚಾಪ್ಟರ್ನ ಒನ್ ಶಾರ್ಟಲ್ಲಿ ಮುಗಿಸೋಣ. ಪ್ರೀವಿಯಸ್ ಆಲ್ರೆಡಿ ಟ್ರಿಗ್ನೋಮೆಟ್ರಿ ಮುಗಿಸಿದ್ದೆ, ಈಗ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಮುಗಿಸ್ತೀನಿ. ಬಿಕಾಸ್ ಇದು ಕೂಡ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ತುಂಬ ಜಾಸ್ತಿ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಸೊ ಬಿಗಿನಿಂಗಿಂದ ಹಿಡಿದು ಇದು ಒನ್ ಶಾರ್ಟ್ ವೀಡಿಯೋ ಆಗೋದ್ರಿಂದ ಐ ಫೋಕಸ್ ಮೋರ್ ಆನ್ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾ ಅದನ್ನೇ ಫೋಕಸ್ ಮಾಡೋಣ, ಬಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಯಾವತ್ತೂ ಹೇಳ್ತೀನಿ, ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡ್ರೆ ಆಟೋಮೆಟಿಕಾಗಿ ಮಾರ್ಕ್ಸ್ ಬಂದೇ ಬರುತ್ತೆ. ಆಯಿತಾ? ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಿ. ಓಕೆ, ಸೊ ಕಮಿಂಗ್ ಟು ಫಸ್ಟ್ ಒನ್. ಸೊ ಲಿಮಿಟ್ಸ್ ಅಂದರೆ ಏನು ಸಿಂಪಲ್ ಆಗಿ ಹೇಳ್ತೀನಿ. ಸೊ ಲಿಮಿಟ್ಸ್ ಅಂದರೆ ಇಟ್ ಟೆಲ್ಸ್ ಅಬೌಟ್ ಹೌ ಕ್ಲೋಸ್ ಯು ಆರ್ ಟು ಸಮಥಿಂಗ್. ಅಂದರೆ ಇಟ್ ಟೆಲ್ಸ್ ಅಬೌಟ್ ಕ್ಲೋಸ್ನೆಸ್, ಡಿಗ್ರಿ ಆಫ್ ಐಡಿಯಾ ಆಫ್ ಕ್ಲೋಸ್ನೆಸ್ or ಡಿಗ್ರಿ ಆಫ್ ಕ್ಲೋಸ್ನೆಸ್, ಎಷ್ಟು ಹತ್ರ ಇದೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಲಿಮಿಟ್ ಅಂತ ಹೇಳಿದ್ರೆ, ಸೊ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿರೋ ಮಕ್ಕಳಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಇಟ್ n = 4 ಇದು ಒಂದು ಸ್ಕ್ವೇರ್ ಆಗುತ್ತೆ. n = 8 ಆದರೆ ಅದು ಆಕ್ಟಗನ್ ಆಗುತ್ತೆ. ಆ ಥರ n ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ವೆನ್ n ಬಿಕಮ್ಸ್ ಇನ್ಫಿನಿಟಿ ಇಟ್ ಆಲ್ಮೋಸ್ಟ್ ಬಿಕಮ್ಸ್ ಸರ್ಕಲ್. ಸೊ n ವ್ಯಾಲ್ಯೂ ಲಾರ್ಜ್ ಆದಂಗೆ ಆಲ್ಮೋಸ್ಟ್ ಪಾಲಿಗನ್ ಬಂದುಬಿಟ್ಟು ಸರ್ಕಲ್ ಆಗ್ಬಿಡುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇಫ್ ಯು ಸೇಕ್ ಹಿಯರ್ ಒಂದು ಸರ್ಕಲ್ ಇದೆ ಅಲ್ವಾ, ಈ ಸರ್ಕಲ್ನ ಫಾರ್ ಎಕ್ಸಾಂಪಲ್ ಇಫ್ ಐ ಬ್ರೇಕ್ ಇಟ್ ಒಂದು 5 to 6 ಪಾರ್ಟ್ಸ್ ಬ್ರೇಕ್ ಮಾಡಿ ಜಾಯಿನ್ ಮಾಡಿದ್ರೆ ಈ ಥರ ಬರುತ್ತೆ. ಒಂದು 100 ಪಾರ್ಟ್ಸ್ ಒಂದು 50 ಪಾರ್ಟ್ಸ್ ಮಾಡಿ ಈ ಥರ ಬರುತ್ತೆ. ಒಂದು 200 ಪಾರ್ಟ್ಸ್ ಮಾಡಿದ್ರೆ ವಿಲ್ ಆಲ್ವೇಸ್ ಗೆಟ್ ಲೈಕ್ ದಿಸ್. ಅಂದರೆ ಇದರ ಏರಿಯಾ ಇಸ್ ಆಲ್ಮೋಸ್ಟ್ ಈಕ್ವಲ್ ದಿಸ್ ಏರಿಯಾ. ಸೊ ಲಿಮಿಟ್ಸ್ ಅನ್ನೋದು ಆ್ಯಕ್ಚುಲಿ ಕ್ಯಾಲ್ಕುಲಸ್ದು ಬಿಗಿನಿಂಗು. ನೀವು ಸೆಕೆಂಡ್ ಪಿ ಯು ಸಿಗೆ ಹೋದಾಗ ಕಂಪ್ಲೀಟ್ ಕ್ಯಾಲ್ಕುಲಸ್ ಬಗ್ಗೆನೇ ಇರುತ್ತೆ. ನೀವು ಮತ್ತೆ ಇನ್ನೇನಾದ್ರು ಹೈಯರ್ ಇಂಜಿನಿಯರಿಂಗ್ ಎಲ್ಲ ಹೈಯರ್ ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಬರೀ ಕ್ಯಾಲ್ಕುಲಸ್ಸೇ. ಮ್ಯಾಥಮೆಟಿಕ್ಸ್ ಇಸ್ ಓನ್ಲಿ ಕ್ಯಾಲ್ಕುಲಸ್. ಇದು ಕ್ಯಾಲ್ಕುಲಸ್ದು ಬಿಗಿನಿಂಗ್. ಅರ್ಥ ಆಯ್ತಾ? ಸೊ ಕ್ಯಾಲ್ಕುಲಸ್ ಯೂಸ್ ಮಾಡ್ಕೊಂಡು ಎಷ್ಟೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇದ್ರದ್ದು ಏರಿಯಾ ನೋಡಿ ಫೈಂಡ್ ಮಾಡಿ. πr² ಹೇಗೆ ಬಂತಲ್ವಾ, ಬೇಸ್ಡ್ ಆನ್ ದಿಸ್ ಓನ್ಲಿ. ಸೊ ಸಮಥಿಂಗ್ ಲೈಕ್ ದಿಸ್. ಸೊ ನಾನು ತುಂಬ ಡೆಪ್ತ್ ಹೋಗೋದಿಲ್ಲ, ಬಿಕಾಸ್ ಇಫ್ ಐ ಟೆಲ್ ಲಾಟ್ ಆಫ್ ಡೆಪ್ತ್ ನನಗೆ ಅಟ್ಲೀಸ್ಟ್ ಒಂದು 5 hours ಬೇಕು ಈ ಚಾಪ್ಟರ್ ಟೀಚ್ ಮಾಡೋಕೆ. ಓಕೆ, ಎನಿವೆ, ಸೊ ಕಮಿಂಗ್ ಟು ಫಸ್ಟ್ ಒನ್ ಹಿಯರ್ ಇಸ್ ವಾಟ್ ಈಸ್ ಲಿಮಿಟ್. ಬೇಸಿಕಲಿ ವೆರಿ ಸಿಂಪಲ್. ಯುವರ್ ಅಪ್ರೋಚಿಂಗ್ ದ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನಾನೀಗ ಇದೊಂದು ಫಂಕ್ಷನ್ y = f(x) ಇದೆ. ಈ ಫಂಕ್ಷನಲ್ಲಿ ನಾನು ಫಾರ್ ಎಕ್ಸಾಂಪಲ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಅಂತ ಹಾಕಿದ್ರೆ ಬೇಸಿಕಲಿ ಮೀನಿಂಗ್ ಅಂತ ಹೇಳಿದ್ರೆ, ಸೊ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ when x is approaching 2 ಅಂತ. ಐ ಮೀನ್ ವೆನ್ x is becoming 2. ಸೊ ಈ ಅಪ್ರೋಚ್ ನಾವು ಎರಡು ಕಡೆನೇ ಬರ್ಬೋದು. ಒಂದು ನೋಡಿ, ನಾನು ರೈಟ್ ಸೈಡಿಂದ ಬರ್ಬೋದು, ನೀವು ಲೆಫ್ಟ್ ಕಡೆನೇ ಬರ್ಬೋದು. ಓಕೆ, ಸೊ ದೇ ಸಮಥಿಂಗ್ ಕಾಲ್ಡ್ LHL, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಕಂಟಿನ್ಯೂಟಿ, ಡಿಫರೆನ್ಸಿಬಿಲಿಟಿ. ಅದೆಲ್ಲ ನೆಕ್ಸ್ಟ್ ಇಯರ್ ನಿಮ್ಮದು ಸೆಕೆಂಡ್ ಪಿ ಯು ಸಿಲಿ ಇರುತ್ತೆ. ಬಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಲಿಮಿಟ್ f(x) as extends to 2 ಅಂದರೆ we're approaching 2. we're not going to 2. we're approaching 2. why we're not going to 2? again I'll tell you why it is. ಅಪ್ರೋಚಿಂಗ್ ಅಂತ ಹೇಳಿದ್ರೆ ರೈಟಿಂದ ಬರ್ಬೋದು. ಫಾರ್ ಎಕ್ಸಾಂಪಲ್ 2.1 ರೈಟ್ ತೊಗೊಂಡ್ರೆ 2.1, 2.01, 2.001. ಆ ಥರ ಲೆಫ್ಟ್ ತೊಗೊಂಡ್ರೆ 1.9, 1.99, 1.99999 ಈ ಥರ ವೇರ್ ಅಪ್ರೋಚಿಂಗ್ ಟು, ಬಟ್ ನಾಟ್ ಗೋಯಿಂಗ್ ಟು 2. ಸೊ ಅಗೇನ್ ಇದು ಇನ್ ಡೆಪ್ತಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಇದೆ. ಐ ವಿಲ್ ನಾಟ್ ಕವರ್ ದ್ಯಾಟ್. ಓಕೆ, ಸಿಂಪ್ಲಿ ಲೆಟ್ಸ್ ಕಮ್ ಟು ಲಿಮಿಟ್ಸ್ ಫಸ್ಟ್. ಸೊ ಈಗ ಎಂತಿಗೆ ಲಿಮಿಟ್ಸ್ ಬೇಕು? ಲಿಮಿಟ್ಸ್ ಫ್ರೆಂಡ್. ನೀವು ಯಾವತ್ತಾಗಲಿ ಮಕ್ಕಳು ಮ್ಯಾಥ್ಸ್ನ ಹೇಟ್ ಮಾಡ್ತಾರೆ. ಲಿಮಿಟ್ಸ್ ಅಂದರೆ ನಂಗೆ ಇಷ್ಟ ಇಲ್ಲ, ಕ್ಯಾಲ್ಕುಲಸ್ ಇಷ್ಟ ಇಲ್ಲ, ಲಾಗರಿಥಮ್ಸ್ ಐ ಡೋಂಟ್ ಲೈಕ್ ಲಾಗ್ಸ್. ದೇರ್ ಆಲ್ ಯುವರ್ ಫ್ರೆಂಡ್ಸ್. ಮಕ್ಕಳಿದೆ ಹೆಲ್ಪ್ ಯು ಟು ಡೂ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಏನಾಗುತ್ತೆ ಮ್ಯಾಥ್ಸಲ್ಲಿ, ಕೆಲವೊಂದು ಫಂಕ್ಷನ್ಸಲ್ಲಿ ವಿ ನೀಡ್ ಟು ಫೈಂಡ್ ಸಮ್ ವ್ಯಾಲ್ಯೂಸ್. ಯಾವುದೋ ಒಂದು ಪಾಯಿಂಟ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೋ, ಅಲ್ಲಿ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಹೋದರೆ ಆ ವ್ಯಾಲ್ಯೂ ನಾಟ್ ಡಿಫೈನ್ಡ್ ಬರುತ್ತೆ. 0/0, ಇನ್ಫಿನಿಟಿ ಯಾವುದೋ ಒಂದು ಇಂಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ. ಅಂದರೆ ವಿ ನಾಟ್ ಏಬಲ್ ಟು ಫೈಂಡ್. ದಟ್ ಮೀನ್ಸ್ ಅಲ್ಲಿ ವ್ಯಾಲ್ಯೂ ಇದೆ, ಆದರೆ ನೀವು ಫೈಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ವ್ಯಾಲ್ಯೂ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ. ಇದಕ್ಕಿಂತ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋಂಗೆ x² - 4 / x - 2 ಅಲ್ಲ. x = 2 ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಸಿಂಪಲ್ ಆಗಿ? 2 2s are 4, 2 2s are 4, 4 - 4 0. ಅದೇ ರೀತಿ ನೀವು 2 - 2 0, 0/0 ಫಾರ್ಮ್ ಬರ್ತಾ ಇದೆ. ಅಂದರೆ ನಿಮ್ಗೆ ಏನು ಗೊತ್ತಲ್ಲ, ನೀವೇನು 9th 10th ಕಲ್ತಿರ್ತೀರಲ್ವಾ. ಇಫ್ ಯು ವಾಂಟ್ ಟು ಫೈಂಡ್ ಎ ವ್ಯಾಲ್ಯೂ ಆಫ್ ಫಂಕ್ಷನ್, ಪುಟ್ ದಟ್ ವ್ಯಾಲ್ಯೂ ಇನ್ ದ ಫಂಕ್ಷನ್. ಯಾವುದೋ ಒಂದು ಫಂಕ್ಷನಲ್ಲಿ ಅದು ವ್ಯಾಲ್ಯೂ ಬೇಕು ನಮಗೆ, ಸಬ್ಸ್ಟಿಟ್ಯೂಟ್ ಮಾಡೋ x = ನಿಮ್ಗೆ ಆನ್ಸರ್ ಸಿಗುತ್ತೆ. ಬಟ್ ಎಲ್ಲ ಟೈಮು ಸಿಗೋದಿಲ್ಲ ಮ್ಯಾಥ್ಸಲ್ಲಿ. ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಲಿಮಿಟ್ಸ್ ಆರ್ ದೇರ್ ಟು ಹೆಲ್ಪ್ ಅಸ್. ಅರ್ಥ ಆಗಿದೆ ಕ್ಲಿಯರಾಗಿ? ಅಫ್ಕೋರ್ಸ್ ಇದರಲ್ಲಿ ನೀವು ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಈಗ ನೀವು ಗ್ರಾಫ್ ಪ್ಲಾಟ್ ಮಾಡಿದ್ರು ಆಲ್ಮೋಸ್ಟ್ ಗ್ರಾಫ್ಸ್ ಅಂತ ಐ ಥಿಂಕ್ ಈ ಥರ ಏನೋ ಬರುತ್ತೆ, x+2 ಅಲ್ವಾ, ಈ ಥರ ಬರುತ್ತೆ. ಗ್ರಾಫಿಕಲಿ x = 2 ನಮಗೆ ಆನ್ಸರ್ ಎಕ್ಸಿಸ್ಟ್ ಇರುತ್ತೆ. ಯು ಗೆಟ್ ಸಮ್ ವ್ಯಾಲ್ಯೂ ಆಫ್ y ಗ್ರಾಫಿಕಲಿ ಸಿಗುತ್ತೆ, ಆದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಲಿಮಿಟ್ಸ್ ಯೂಸ್ ಮಾಡ್ತೀವಿ. ಇದು ಈಸಿ. ಅಫ್ಕೋರ್ಸ್ ಯು ಕ್ಯಾನ್ ಸಿಂಪ್ಲಿಫೈ. ನೀವು ಇದನ್ನು ಫ್ಯಾಕ್ಟರೈಸ್ ಮಾಡ್ಬೋದು. x+2 × x - 2 ಅಂತ. ಸೊ ನೀವು ಡಿವೈಡ್ ಬೈ x - 2 ಇರುತ್ತೆ. x - 2 ಕ್ಯಾನ್ಸಲ್ ಆಗುತ್ತೆ, ನಿಮಗೆ x+2. ನಾವು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಆನ್ಸರು 4 ಬರುತ್ತೆ. ಸಿಂಪಲ್. ಸೊ ಈ ಥರ ಲಿಮಿಟ್ಸ್ನ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡಬೇಕು
ಇದರಲ್ಲಿ ಎಷ್ಟೊಂದು ಫಾರ್ಮ್ ಇದೆ, 0/0 ಫಾರ್ಮ್, ಇನ್ಫಿನಿಟಿ ಫಾರ್ಮ್, 1/∞ ಫಾರ್ಮ್, ಈ ಥರ ಎಷ್ಟೊಂದು ಫಾರ್ಮ್ಸ್ ಇರುತ್ತೆ ಮಕ್ಕಳೇ. ಹೇಗೆ ಮಾಡಬೇಕು ಇದನ್ನು ಆ್ಯಕ್ಚುಲಿ? ಅದು ತುಂಬ ನೀವು ಕಾಂಪಿಟೇಟಿವ್ ಎಕ್ಸಾಮ್ CET ತೊಗೊಂಡ್ರೆ CETಯಲ್ಲಿ ಯೂಶಲಿ 2 ಕ್ವಶನ್ ಬರುತ್ತೆ ಲಿಮಿಟ್ಸಿಂದ. ಸೆಕೆಂಡ್ PUC ಫಸ್ಟ್ ಆಫ್ ಆಲ್ ಕಡಿಮೆ ಕ್ವಶನ್ ಬರುತ್ತೆ CETಗೆ, ಬಟ್ ಲಿಮಿಟ್ಸಿಂದ 2 ಕ್ವಶನ್ ಬರುತ್ತೆ, ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಫಾರ್ಮ್ಸ್ ಇದೆ, ಎಷ್ಟೊಂದು ಫಾರ್ಮುಲಾಸ್ ಇದೆ, ಬಟ್ ನಿಮ್ಮ ಫೈನಲ್ ಎಕ್ಸಾಮ್ಸ್ಗೆ ಏನು ಬೇಕೋ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ರೀತಿ ದಿಸ್ ಇಸ್ ವೆರಿ ಸಿಂಪಲ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಹೇಳಿ, ಇದು sin x/x ಗ್ರಾಫ್, ಇದು sin x/x. sin x/x ಗ್ರಾಫ್ ನೀವು ಗ್ರಾಫಿಕಲ್ಲಿ ನೋಡಿದ್ರೆ x = 0 ಆಲ್ಮೋಸ್ಟ್ 1 ನಿಮ್ಗೆ ಆನ್ಸರ್ ಸಿಗುತ್ತೆ. ನಾವು ಗ್ರಾಫಿಕಲಿ ನೋಡಿದ್ರೆ ಸರ್ 1 ಅಲ್ವಾ ಅಂತ. ಬಟ್ ಹೆಂಗೆ ಫೈಂಡ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಾನೀಗ sin x/x ಆ್ಯಸ್ ಅ ಲಿಮಿಟ್ x ಬಿಕಮ್ಸ್ 0 ಅಂತ ಹಾಕಿದ್ರೆ sin 0 ಬರುತ್ತೆ, 0/0 ಫಾರ್ಮ್ ಬರುತ್ತೆ. ಬಟ್ ಗ್ರಾಫಿಕಲಿ ವ್ಯಾಲ್ಯೂ ಇದೆ, ಸೊ ಅಲ್ಲೇನು ವ್ಯಾಲ್ಯೂ ಇಲ್ಲ ಅಂತಲ್ಲ, ವ್ಯಾಲ್ಯೂ ಇದೆ, ಬಟ್ ನಾವು ಫೈಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಪ್ಲೇಸಲ್ಲಿ ಲಿಮಿಟ್ಸ್ನ ಯೂಸ್ ಮಾಡ್ತೀವಿ. ಸೊ ಲಿಮಿಟ್ಸ್ ಹೆಲ್ಪ್ಸ್ ಅಸ್, ಲಿಮಿಟ್ಸ್ ಇಸ್ ಅವರ್ ಫ್ರೆಂಡ್ ಹೂ ಹೆಲ್ಪ್ ಅಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ವೇರ್ ದೇರ್ ಇಸ್ ನೋ ವ್ಯಾಲ್ಯೂಸ್ ಡಿಫೈನ್ಡ್. ಅಲ್ಲಿ ವ್ಯಾಲ್ಯೂ ಡಿಫೈನ್ ಆಗಿಲ್ಲ, 0/0 ಇನ್ಫಿನಿಟಿ ಏನೋ ಒಂದು ಫಾರ್ಮ್ ಬರುತ್ತೆ. ಸೊ ಆ ಥರ ಟೈಮಲ್ಲಿ ಲಿಮಿಟ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಬೇಕು, ಇಟ್ಸ್ ವೆರಿ ಸಿಂಪಲ್. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಲಿಮಿಟ್ ಅಂದರೆ ಏನು, ಯಾವುದೋ ಒಂದು ಫಂಕ್ಷನ್ಸು. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಆಯಿತಾ, f(x) ಇದರಲ್ಲಿ ಮತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಏನೇನೋ ಇದೆ, ಅದೇನು ಬೇಡ ಸದ್ಯಕ್ಕೆ ನಿಮಗೆ. ಸೊ ನಿಮ್ಮ ಫಸ್ಟ್ PUCಯಲ್ಲಿ, ಸೆಕೆಂಡ್ PUCಯಲ್ಲಿ ಹೇಳ್ಕೊಡ್ತೀನಿ ನಾವೆಲ್ಲ. ನಾನು ಸೆಕೆಂಡ್ PUCಯಲ್ಲಿ ಕಂಪ್ಲೀಟ್ಲಿ ವಿಲ್ ಟೀಚ್ ಅಬೌಟ್ ಕಂಟಿನ್ಯೂಟಿ ಆ್ಯಂಡ್ ಆಲ್. ಇದು ಬೇಸಿಕಲಿ ಲಿಮಿಟ್ಸ್ ಮೀನಿಂಗ್, ದಟ್ ಮೀನ್ಸ್ x ಇಸ್ ಅಪ್ರೋಚಿಂಗ್ ಎ. ಅರ್ಥ ಆಯ್ತಾ? ಸಿಂಪಲಾಗಿ ಹೇಳ್ಬೇಕಂದ್ರೆ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ ಲಿಮಿಟ್ಸ್ದು, ಇದು ಎಲ್ಲ ಕಡೆ ಇದೇ ಪ್ರಾಪರ್ಟೀಸೇ. ಸೊ ಡಿಫ್ರೆನ್ಸಿಯೇಷನು ಇದೆ. ಫಾರ್ ಎಕ್ಸಾಂಪಲ್ 2 ಲಿಮಿಟ್ಸ್ ಆ್ಯಡ್ ಆಗ್ತದೆ ಅನ್ಕೋಣ, ಸಪ್ರೇಟಾಗಿ ಲಿಮಿಟ್ಸ್ನ ಫೈಂಡ್ ಮಾಡ್ಬೋದು. 2 ಫಂಕ್ಷನ್ ಸಬ್ಟ್ರಾಕ್ಟ್ ಆಗ್ತಾ ಇದೆ, ಸಪ್ರೇಟಾಗಿ ಲಿಮಿಟ್ಸ್ನ ಫೈಂಡ್ ಮಾಡ್ಬೋದು. 2 ಫಂಕ್ಷನ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ, ಸಪ್ರೇಟಾಗಿ ಮಾಡ್ಬೋದು. ಡಿವೈಡ್ ಆಗ್ತಾ ಇದೆ, ಸಪ್ರೇಟಾಗಿ ಮಾಡ್ಬೋದು. ಯಾವುದೋ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಆಚೆ ಇಟ್ಕೊಂಡು ನಾವು ಇದಕ್ಕೆ ಮಾತ್ರ ಲಿಮಿಟ್ಸ್ ಅಪ್ಲೈ ಮಾಡ್ಬೋದು. ಇದು ಎಲ್ಲ ಕಡೆ ಇದ್ದಿದೆ, ಇಟ್ಸ್ ನಾಟ್ ಲೈಕ್ ಇದು ಎಲ್ಲ ಫಾರ್ಮುಲಾಸ್ ಎಲ್ಲ ಕಡೆ ಇರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಯು ಗೆಟ್ ಲೈಕ್ 1 - cos x/x² ಏನೋ ಇರುತ್ತೆ ಫಾರ್ ಎಕ್ಸಾಂಪಲ್. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು ಏನೋ 0ನೋ 1ನೋ ಏನೋ ಇರುತ್ತೆ. ಸೊ ನಾವು ಸಪ್ರೇಟಾಗಿ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಆನ್ಸರ್ನ ಡಿವೈಡ್ ಮಾಡ್ಬೋದು. ದಟ್ಸ್ ಅ ಮೀನಿಂಗ್ ಆಫ್ ದಿಸ್. ಅರ್ಥ ಆಯ್ತಾ? ಇದೇನು ಅಷ್ಟೆಲ್ಲ ಕೆಡ್ಸ್ಕೊಂಬೇಡಿ, ಇದು ಎಲ್ಲ ಕಡೆ ಇದೆ ಫಾರ್ಮುಲಾ ಇದ್ದಿದೆ. ಡಿಫ್ರೆನ್ಸಿಯೇಷನ್ಗೂ ಅದೇ ಫಾರ್ಮುಲಾ ಬರುತ್ತೆ, ಸಪ್ರೇಟ್ ಡಿಫ್ರೆನ್ಷಿಯೇಟ್ ಮಾಡಿ ಮಲ್ಟಿಪ್ಲೈ ಮಾಡ್ಬೋದು, ಆ ಥರ. ಓಕೆನಾ? ನೆಕ್ಸ್ಟ್ ಸಿಂಪಲ್ ಕ್ವಶನ್ಸ್. ಫಸ್ಟ್ ನಾನು ನಿಮ್ಮ ಫೈನಲ್ ಎಕ್ಸಾಮ್ ಪಾಯಿಂಟ್ ಆಫ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಅಂತ ಹೇಳಿ ಸಿಂಪಲ್, ಇವೆಲ್ಲ ಕ್ವಶನ್ಸ್ ಕೇಳಿದರೆ ನೀವು PYQs ಚೆಕ್ ಮಾಡಿದ್ರೆ 1 + x 1 + 1 + ಈ ಥರ ಅಪ್ ಟು 1 ಇರುತ್ತೆ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಲ್ಲಿ ಏನು ಟೀಚ್ ಮಾಡೋದು ಅಂಥದ್ದು ಏನಿಲ್ಲ. x = 1, ಸೊ ದ ಆನ್ಸರ್ ಇಟ್ ಬಿಕಮ್ಸ್ 10. ಸೊ ಆನ್ಸರ್ 10 ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಅಲ್ಲಿ ಏನೈತೆ, ಯಾವುದೇ ರೀತಿಯ ಯು ಡೋಂಟ್ ಹ್ಯಾವ್ ಟು ಥಿಂಕ್. ಇನ್ನೊಂದು ಕೇಳ್ಬೋದು, ಸರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಅಂತೇಳಿ ನೀವು ಹೇಳಿದ್ರಿ, ಅದು 1 ಅಲ್ಲ ಅಲ್ವಾ, 1ಗಿಂತ ಕಡಿಮೆ 1ಗಿಂತ ಜಾಸ್ತಿ ಅಲ್ವಾ, ಬಟ್ ನೀವು 1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಲ್ಲ ಈಕ್ವೇಷನಲ್ಲಿ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಆ ಥರ ಮಾಡಬಾರ್ದು ನಾವು. ಅದಕ್ಕೆ ಅದೇ ಸಮಥಿಂಗ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಅದನ್ನ ಕಂಟಿನ್ಯೂಟಿ 1 - h 1 + h ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, a + h a - h ಅಂತ. ಸೊ ಅದು ನಿಮ್ಮ ಸೆಕೆಂಡ್ PUCಗೆ ನೆಸೆಸಿಟಿ ಇಲ್ಲ. ಸಾರಿ, ಸೆಕೆಂಡ್ PUCನೇ ಬರುತ್ತೆ. ಸೊ ಫಸ್ಟ್ PUC ಮಕ್ಕಳಿಗೆ ನೆಸೆಸಿಟಿ ಇಲ್ಲ, ಜಸ್ಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಸಿಂಪಲ್ ಆಗಿ. ಇಲ್ಲಿ ಅಷ್ಟು x = 2 ಅಂತೇಳಿ ನಾವು ಡೈರೆಕ್ಟಾಗಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಡೈರೆಕ್ಟಾಗಿ ಮಾಡಬಾರ್ದು ಆ್ಯಕ್ಚುಲಿ, ಬಿಕಾಸ್ ಇಟ್ಸ್ ನಾಟ್ 2. ಲಿಮಿಟ್ 2 - h 2 + h ಮಾಡಬೇಕು, ಬಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಇದು ಅಷ್ಟೇ, 8 - 8 ಡಿವೈಡೆಡ್ ಬೈ 4 - 10 + 6 ಬರುತ್ತೆ. ಅಫ್ಕೋರ್ಸ್ ಅಗೇನ್ 0/0 ಫಾರ್ಮೆಟ್ ಬರುತ್ತೆ ಅಗೇನ್. ಸೊ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್. ಯಾವುದೇ ಈ ಥರ ಅಲ್ಜಿಬ್ರಾಯಿಕ್ ಪಾಲಿನಾಮಿಯಲ್ಸ್ ಬಂದಾಗ ನಿಮಗೆ ನೀವೇನು ಮಾಡಿ, ಟ್ರೈ ಟು ಸಿಂಪ್ಲಿಫೈ ದ ಪಾಲಿನಾಮಿಯಲ್ಸ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಇಲ್ಲಿ x² - ಇದೆಯಾ, ನಾನು ಇಲ್ಲಿ x² ಕಾಮನ್ ತೊಗೊತೀನಿ, ಐ ವಿಲ್ ಗೆಟ್ x - 2. ಡಿನಾಮಿನೇಟ್ರಲ್ಲಿ ಕಾಮನ್ ತೊಗೊಳಕ್ಕಾಗೋದಿಲ್ಲ, ತುಂಬ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ನೀವು ಕಲ್ತಿರ್ತೀರ ನೀವು 10th 9th ಎಲ್ಲ 5x + 6 ಅಂತ. ಸೊ 6ನ ಸ್ಪ್ಲಿಟ್ ಮಾಡಬೇಕು, 6x². ಸೊ ಯು ಶುಡ್ ಗೆಟ್ ಆಸ್ 3 and 2. ಸೊ ಇದು ನಿಮಗೆ x² - ಇದೆಲ್ಲ ತುಂಬ ಇಂಪಾರ್ಟೆಂಟ್, ಇವೆಲ್ಲ ಗೊತ್ತಿರಬೇಕು ನಿಮಗೆ. x ಕಾಮನ್ ತೊಗೊಂಡ್ರೆ ನಿಮಗೆ x - 3 -2 ಕಾಮನ್ ತೊಗೊಂಡ್ರೆ x - 3 ಬರುತ್ತೆ. ಫ್ಯಾಕ್ಟರೈಸೇಷನ್ ಇಟ್ ಈಸ್ ನಥಿಂಗ್ ಬಟ್ ಯುವರ್ 10th ಕ್ಲಾಸ್ ಫ್ಯಾಕ್ಟರೈಸೇಷನ್ ಗೊತ್ತಿರಲೇಬೇಕು ಎಲ್ಲ ಕಡೆ ಇದು. x - 2 into x - 3 ಬರುತ್ತೆ, x - 2 ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ ನಾವು x² ಡಿವೈಡೆಡ್ ಬೈ x. ಅಂದರೆ ನಾನು ಇಲ್ಲಿ ಏನು ಲಿಮಿಟ್ಸ್ ಅಪ್ಲೈ ಮಾಡಿಲ್ಲ, ನಾವು ಸಿಂಪ್ಲಿಫೈ ಮಾಡಿದ್ರಿ, ನಾವು ಈಗ ಲಿಮಿಟ್ ಅಪ್ಲೈ ಮಾಡ್ತೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು
2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 2s are 4 2 minus 3 ಅಲ್ವಾ minus 4 ಬರುತ್ತೆ 4 by 4 divided by minus 1 2 minus 3 is minus 1 4 divided by minus 1 is minus 4 ಅಂತ ಬರುತ್ತೆ ಅರ್ಥ ಆಯ್ತು ಕ್ಲಿಯರ್ ಆಗಿ ಸೊ ಯಾವುದೇ ಪಾಲಿನಾಮಿಯಲ್ ಕೊಟ್ಟರೆ ಫ್ಯಾಕ್ಟ್ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಬಂದರೆ ಓಕೆ ಆನ್ಸರ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಕಾಮನ್ ತೊಗೊಂಡು ಮಾಡಬೇಕಾಗುತ್ತೆ ಅಂಡರ್ಸ್ಟುಡ್ ನೆಕ್ಸ್ಟು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ನಾವು ಸೊ ಸಿಂಪಲ್ ಮಕ್ಕಳೇ ಇವೆಲ್ಲ ಕ್ವಶನ್ಸ್ ಅಗೇನ್ ನೋಡಿ ಈ ಕ್ವಶನ್ನು KCET ಐ ಥಿಂಕ್ 2022 ಅಲ್ಲಿ ಕೇಳಿದರು ಅಂದರೆ ಡೈರೆಕ್ಟಾಗಿ ಈ ಥರ ಕೇಳಿಲ್ಲ ಸ್ವಲ್ಪ ಅದಕ್ಕೆ ಇನ್ನೊಂದು ಕ್ವಶನ್ ಕೊಟ್ಟರು ಟ್ರೂ ಆರ್ ಫಾಲ್ಸ್ ಇದು ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಅಂತ ಕೇಳ್ತಾರೆ ಆ ಥರ ಕೊಟ್ಟಿದ್ರು ಆ್ಯಕ್ಚುಲಿ ಸೊ ದಟ್ಸ್ ಐ ಆಮ್ ಟೆಲಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲಿಮಿಟ್ಸು ಡಿರೈವೇಟಿವ್ ಟ್ರಿಗ್ನೋಮೆಟ್ರಿ ಎಲ್ಲ ಇಂಪಾರ್ಟೆಂಟು ನಿಮ್ಮ ನೆಕ್ಸ್ಟ್ ಇಯರ್ಗೆ ಅರ್ಥ ಆಯ್ತಾ ನೆಕ್ಸ್ಟ್ ಸಿಲಿ ನಾವು ಎಕ್ಸ್ 1/x + 1/2 ಅಂತ ಇದ್ದರೆ ಸಿಂಪಲ್ ಮಕ್ಕಳೇ ಸೊ ಲಿಮಿಟ್ ಈಗ ನಿಮಗೆ ಎಕ್ಸ್ಟೆನ್ಸ್ ಟು 2 ಮೈನಸ್ 2 ಇದು -2 ಕೊಟ್ಟಿದ್ದಾರೆ ಇದು ಎಲ್ ಸಿ ಎಮ್ ತೊಗೊಳ್ಳಿ ಜಸ್ಟ್ ಫ್ಯಾಕ್ಟ್ರೈಸ್ ಮಾಡ್ಕೊಳ್ಳಿ ಅಷ್ಟೇ ಯಾವುದೇ ಆಲ್ಜಿಬ್ರಾಯ್ ಕೊಟ್ಟರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ 1/x + 1/2 ಏನಾಗುತ್ತೆ ನಾನು ಎಲ್ ಸಿ ಎಮ್ ಇದಕ್ಕೆ 2x ಇಲ್ಲಿ ನಿಮಗೆ 2 + x ಬರುತ್ತೆ ಸೊ ನ್ಯೂಮರೇಟರಲ್ಲಿ 2 + x ಡಿವೈಡೆಡ್ ಬೈ 2x ಅಲ್ಲ 2 + x ಡಿವೈಡೆಡ್ ಬೈ 2x ಬರುತ್ತೆ ಡಿವೈಡೆಡ್ ಬೈ ಮತ್ತೆ x + 2 ಬರುತ್ತೆ x + 2 ಅಂದರೆ x + 2/1 ಅಂತ ಬೇಸಿಕಲಿ ಸೊ ಎರಡೂ ನೀವು ರೆಸಿಪ್ರೋಕಲ್ ತೊಗೊಂಡಾಗ ನಿಮಗೆ 2 + x x + 2 ಬೋತ್ ಆರ್ ಸೇಮ್ 2 + x ಡಿವೈಡೆಡ್ ಬೈ 2x ಇಂಟು 1 ಡಿವೈಡೆಡ್ ಬೈ x + 2 ಇವೆರಡು ಸೇಮ್ ಕ್ಯಾನ್ಸಲ್ ಮಾಡ್ತೀನಿ ಸೊ ನಾನು ಇಲ್ಲಿವರೆಗೂ ಬರೀ ಸಿಂಪ್ಲಿಫೈ ಮಾತ್ರ ಮಾಡಿದೆ -2 ಸೊ ಎರಡು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ಟೆನ್ಸ್ ಟು ಮೈನಸ್ ನಂಗೆ ಏನು ಬರುತ್ತೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು -2 1/2x ಬರುತ್ತೆ x + -2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 1/2 ಇಂಟು -2 ವಿಚ್ ಇಸ್ 1/-4 ಆಟ್ಸ್ -1/4 ಅರ್ಥ ಆಯ್ತಾ ಕ್ಲಿಯರ್ ಆಗಿ ಸಿಂಪಲ್ ಆಲ್ಜಿಬ್ರಾಯ್ ಕೊಟ್ಟರೆ ಸಿಂಪ್ಲಿಫೈ ಮಾಡಬೇಕು ಅರ್ಥ ಆಯ್ತಾ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಇದು ನೀವೇ ಟ್ರೈ ಮಾಡಿ ಶುಡ್ ಟ್ರೈ ಬೈ ಯುವರ್ ಸೆಲ್ಫ್ ಐ ಥಿಂಕ್ ಸೇಮ್ ಆಸ್ ಪ್ರಿವಿಯಸ್ ಕ್ವೆಶ್ಚನ್ ಟ್ರೈ ಮಾಡಿ ಸೇಮ್ ಪ್ರೀವಿಯಸ್ ಹೇಳ್ದಂಗೆ ಸೇಮ್ ಥಿಂಗ್ ಐ ಥಿಂಕ್ ಗೆಟ್ x - 3 ಇಂಟು x - 2 ಲಿಮಿಟ್ x → 3 x - 3 ಕ್ಯಾನ್ಸಲ್ ಆಗುತ್ತೆ ಲಿಮಿಟ್ x → 3 ಅಲ್ವಾ ಯಾ 1 ಡಿವೈಡೆಡ್ ಬೈ x - 2 ಇರುತ್ತೆ ನಾನು x ಪ್ಲೇಸಲ್ಲಿ 2 ಅಂತ ಹಾಕಿದ್ರೆ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಡಿವೈಡೆಡ್ ಬೈ 3 - 2 ಆನ್ಸರ್ ಇಸ್ ಕರೆಕ್ಟ್ ಅಲ್ವಾ ಪ್ರೀವಿಯಸ್ ಕ್ವಶನ್ ಏನಿತ್ತು x² - 5x + 6 ಅದು ಅಷ್ಟೇ ಸೇಮ್ ಇದು x² - 5x + 6 ಬಟ್ x - 3 ಇದೆ ಸೊ ಇಟ್ಸ್ ವೆರಿ ಸಿಂಪಲ್ ಸೊ ಪಾಲಿನಾಮಿಯಲ್ ಫಂಕ್ಷನ್ಸ್ ಲಿಮಿಟ್ಸ್ ಕೊಟ್ಟಾಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸಿಗುತ್ತೆ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನಾ ಅಗೇನ್ ಈ ರೀತಿ ಬಂದಾಗ ಒಂದು ವೇಳೆ ಇದ್ರದ್ದು ಪ್ರೂಫ್ ಇಲ್ಲ ನಿಮ್ಗೆ ಆ್ಯಕ್ಚುಲಿ ಸೊ x⁴n - a⁴n ಡಿವೈಡ್ ಬೈ x - a ಇಂಟು ಇದ್ರ ಡಿರೈವೇಷನ್ n ಇಂಟು a⁴n - 1 ತೋರಿಸಿ ಅಂತ ಹೇಳ್ತಾರೆ ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು ಆ್ಯಕ್ಚುಲಿ ಸೊ NCERT ಪ್ರೂಫ್ ಇದೆ ಆ್ಯಕ್ಚುಲಿ ಬಟ್ ನಾನು ಬರ್ದಿಲ್ಲ ಬಿಕಾಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಚೆಕ್ ಮಾಡಿದಾಗ ಐ ಡೋಂಟ್ ಥಿಂಕ್ ಸೊ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಮೆನಿ ಟೈಮ್ಸ್ ಅದಕ್ಕೋಸ್ಕರ ಪ್ರೂಫ್ ಮಾಡಿಲ್ಲ ಸೊ x⁴n - a⁴n ಈ ಥರ ಇದ್ದರೆ ಲಿಮಿಟ್ ಎಕ್ಸ್ಟೆನ್ಸಿವ್ ಇದ್ದರೆ ಸೊ ವಿ ಗೆಟ್ n ಇಂಟು a⁴n - 1 ದಿಸ್ ಅ ಫಾರ್ಮುಲಾ ಅರ್ಥ ಆಯ್ತಾ ಸೊ ಈಗ ಈ ಥರ ಕ್ವಶನ್ ಕೊಟ್ಟಾಗ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ದೇಸ್ ಒನ್ ಮೋರ್ ರೂಲ್ ದಟ್ ಇಸ್ ಕಾಲ್ಡ್ ಆಸ್ ಎಲ್ ಹಾಪಿಟಲ್ ರೂಲ್ ಅಂತ ಎಲ್ ಹಾಪಿಟಲ್ ರೂಲ್ ಅಂತ ಇರುತ್ತೆ ಸೊ CETಯಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಅಂಡರ್ 30 ಸೆಕೆಂಡ್ಸ್ ಮಾಡ್ಬೋದು ನೀವು ಸೊ ಯು ಶುಡ್ ಡೂ ಅಂಡರ್ 1 ಮಿನಿಟ್ ಅಲ್ವಾ 30 ಸೆಕೆಂಡ್ಸಲ್ಲಿ ಮಾಡ್ಬೋದು ಯೂಸಿಂಗ್ ಎಲ್ ಹಾಪಿಟಲ್ ರೂಲ್ ಅಂತ ಸೊ ಅದರಿಂದ ವಿ ಕಾಂಟ್ ಯೂಸ್ ಎನಿ ರೂಲ್ಸ್ ಬೋರ್ಡ್ ಎಕ್ಸಾಮ್ಸಲ್ಲಿ ನೀವು ಯೂಸ್ ಮಾಡಬಾರ್ದು ಯು ಹ್ಯಾವ್ ಟು ರೈಟ್ ದ ಪ್ರಾಪರ್ ಸ್ಟೆಪ್ಸ್ ಅದಕ್ಕೋಸ್ಕರ ಸ್ಟೆಪ್ಸ್ ಬರೆಯೋಣ ಸೊ ಇದು ಈಸಿ 15/10 ಆನ್ಸರು ಬಟ್ ಸ್ಟೆಪ್ಸ್ ಬರೀಬೇಕಲ್ವಾ ಸೊ ಇಲ್ಲಿ ಫಾರ್ಮುಲಾ ನೋಡಿ x⁴n - a⁴n ಡಿವೈಡ್ ಬೈ x - a ಇದೆ ಇಲ್ಲ ಆ ರೀತಿ ಇಲ್ಲ ಇಲ್ಲಿ ಎರಡು ನಾವೇನು ಮಾಡ್ಬೋದು ಇದನ್ನು x⁴15 - 1 ಐ ವಿಲ್ ಡಿವೈಡ್ ಬೈ x - 1 ಆಯಿತಾ ಅಟ್ ದ ಸೇಮ್ ಟೈಮ್ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಲ್ಲೂ x⁻10 - 1 divided by x - 1 since I am dividing both numerator and denominator they won't be changed. Usually ನೀವೇನಾದ್ರು ಡಿವೈಡ್ ಮಾಡ್ಕೊಂಡ್ರೆ ಮಲ್ಟಿಪ್ಲೈ ಮಾಡಬೇಕು ಈಗ ಇಲ್ಲಿ ಬರೀ x ಇದೆ ನೀವು x/2 ಮಾಡ್ಕೊಂಡ್ರಿ ಯು ಟು ಮಲ್ಟಿಪ್ಲೈ ವಿತ್ 2 ಅರ್ಥ ಆಯ್ತಾ ಬಟ್ ಇಲ್ಲಿ ಏನಾಗಿದೆ ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ನೀವು ಮಲ್ಟಿಪ್ಲೈ ಡಿವೈಡ್ ಬೈ x - 1 ಸೊ ಯಾಕೆ x - 1 ಮಾಡ್ತಾ ಇದ್ದೀರಾ ಬಿಕಾಸ್ ದ ಫಾರ್ಮುಲಾ ಇಸ್ ಲೈಕ್ ದಿಸ್
ಎಕ್ಸ್ ಪವರ್ ಎನ್ ಎ ಪವರ್ ಎನ್, ಅದಕ್ಕೆರಡು ಎಕ್ಸ್ ಮೈನಸ್ ಎ ಇರಬೇಕು. ಇಲ್ಲಿ ಎ ಪ್ಲಸಲ್ಲಿ 1 ಇದೆ, ಸೊ 1 ಹಾಕೊತಾ ಇದೆ. ಸೊ ಎಕ್ಸ್ ಮೈನಸ್ 1 ಡಿವೈಡ್ ಮಾಡ್ತಾ ಇದೆ. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು? ಸೊ ನಾವು ಇಂಡಿವಿಜುವಲ್ ಲಿಮಿಟ್ ಅಪ್ಲೈ ಮಾಡ್ಬೋದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಇದು, ಮತ್ತು ಈ ಲಿಮಿಟ್ ಟೆನ್ಸ್ ಟು 1 ದಿಸ್ ಒನ್. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಬಿಕಮ್ ಆಸ್ ಫಾರ್ ದ ಫಾರ್ಮುಲಾ 15 into 1 to the power of 15 minus 1, that is 14 divided by 14 into 1 to the power of 9 ಅಂತ. 1 to the power of 9 ಅದೇ ಇರುತ್ತೆ ಆನ್ಸರ್. 14 ಸಾರಿ, ಎರಡೇನು 10 ಅಲ್ವಾ, ಸಾರಿ 10. ಸೊ ಆನ್ಸರ್ ಬಂದು 15 divided by 10 ಬರುತ್ತೆ. 5 3 is a 5 2 is ಆನ್ಸರ್ 3 ಅಲ್ವಾ. ಸಿಂಪಲ್ ಇಟ್ ಇಸ್. ಓಕೆ, ಈ ಥರ ಡಿವೈಡ್ ಮಾಡ್ಕೊಬೋದು. ಸೊ ನಿಮಗೆ ಲಿಮಿಟ್ಸಲ್ಲಿ ಇಫ್ ಯು ಹ್ಯಾವ್ ಸಮಥಿಂಗ್, ನಿಮ್ಗೆ ಯಾವುದೋ ಒಂದು ಫಾರ್ಮೆಟ್ ಬೇಕು, ಆ ಫಾರ್ಮೆಟ್ ಇಲ್ಲ ಅಂತೇಳಿ ನೀವು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಬೋದು. ಇಲ್ಲೇ ಅಂತಲ್ಲ, ಎಲ್ಲ ಕ್ಯಾಲ್ಕುಲಸಲ್ಲಿ ನೀವು ನನ್ನ ಲೆಕ್ಚರ್ಸ್ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಸೋ ಮೆನಿ ಪ್ಲೇಸಸ್ ವೇರ್ ನಮಗೆ ಏನು ಇಲ್ವೋ ಅದನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಬೋದು ನಾವು, ಇಲ್ಲ ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ಕೊಬೋದು. ಅಂದರೆ ಆ್ಯಡು ಮಾಡ್ತಾರೆ, ಸಬ್ಟ್ರಾಕ್ಟು ಮಾಡ್ತಾ ಇದ್ದೀರಾ. ಇಲ್ಲ ನಾನು ಎರಡೂ ಕಡೆ ಡಿವೈಡ್, ಆ್ಯಕ್ಚುಲಿ ಬೇಸಿಕಲಿ ಎರಡು ಕ್ಯಾನ್ಸಲ್ ಆಗುತ್ತೆ. ಲಾಜಿಕಲಿ ಇಟ್ ಇಸ್ ಸೇಮ್ ಆಸ್ ದಿಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಇದು 1 plus root 1 plus x root of 1 plus x. Again there are some rules, there are so many rules are there. It's with that we can usually do it, but now NCR ನಿಮ್ಮ final exams ಅಲ್ಲಿ you try the steps. Power ನೋಡಿ, ಇಲ್ಲಿ ಪವರ್ ಇದೆ ಅಲ್ವಾ, 1 plus x to the power of ಅಂತ. So if I want I can write 1 plus x to the power of, ನಾನು 1 plus x to the power of half ಅಂತ ಬರ್ಕೊಬೋದು. 1 ಇರೋದನ್ನ ಆಬ್ವಿಯಸ್ಲಿ 1 ನಾನು ಏನು ಬೇಕಾದ್ರೂ ಬರೀ 1 power half ಅಂತ ಬರ್ಕೊಬೋದು. ಇಲ್ಲಿ ಎಕ್ಸ್ ಮಾತ್ರ ಇದೆ, ಬಟ್ ಐ ವಾಂಟ್ ಸೇಮ್ ಎಕ್ಸ್ ಮೈನಸ್ 1 ನಂಗೆ ಬೇಕಿಲ್ಲಿ. ಸೊ ವಾಟ್ ವಿ ಕ್ಯಾನ್ ಡೂ ಅಂತ ಹೇಳಿದ್ರೆ, ನಾನೇನು ಮಾಡ್ತೀನಿ, 1 plus ಎಕ್ಸ್ನ ವೈ ಅಂತ ಅಸ್ಯೂಮ್ ಮಾಡ್ಕೊತೀನಿ. ಬಿಕಾಸ್ ಸೊ ದ್ಯಾಟ್ ನನಗೇನಾಗುತ್ತೆ, ಇಲ್ಲಿ ಬರೀ ವೇರಿಯೇಬಲ್ ಟು ದ ಪವರ್ ಆಫ್ ಎನ್ ಇರಬೇಕು. ಇಲ್ಲಿ 1 plus ಇದೆಯಲ್ವಾ, ಸೊ ಐಮ್ ಟೇಕಿಂಗ್ ಎ ಡಿಫ್ರೆಂಟ್ ವೇರಿಯೇಬಲ್ ವೈ ಅಂತ. ಸೊ ಇಲ್ಲೇನಾಗುತ್ತೆ, ಲಿಮಿಟ್ ದಿಸ್ ಲಿಮಿಟ್ ವಾಸ್ ಫಾರ್ ಎಕ್ಸ್. ನಾನೇನು ಮಾಡಿದೆ, 1 plus x is equal to y ಅಂತ ಹಾಕೊಂಡ್ರೆ, ಇಲ್ಲೇನಿತ್ತು, ವೆನ್ ಎಕ್ಸ್ ಬಿಕಮ್ಸ್ 0, ನೋಡಿ ಇಲ್ಲಿ ಲಿಮಿಟ್ ಎಕ್ಸ್ ಅಲ್ವಾ, ವೆನ್ ಎಕ್ಸ್ ಇಸ್ ಬಿಕಮಿಂಗ್ 0 ವಾಟ್ ವೈ ವಿಲ್ ಬಿಕಮ್ 1 ಅಲ್ವಾ. ಸೊ ನೀವು ಯಾವತ್ತೇ ಆಗಲಿ, ಸೊ ಲಿಮಿಟ್ಸ್ ವೇರಿಯೇಬಲ್ಸ್ ಚೇಂಜ್ ಮಾಡಿದ್ರೆ, ಇಲ್ಲಿ ವೇರಿಯೇಬಲ್ಸ್ ಚೇಂಜ್ ಮಾಡಿದ್ರೆ ಅದ್ರದ್ದು ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಇದೆಯಲ್ಲ ಅದ್ರದ್ದು ವೇರಿಯೇಬಲ್ ಚೇಂಜ್ ಮಾಡಬೇಕು. ಬಿಕಾಸ್ ಫಾರ್ ದಿಸ್ ಎಕ್ಸ್ಪ್ರೆಷನ್ ಎಕ್ಸ್ ಇಸ್ ಬಿಕಮಿಂಗ್ 0. ನಾನು ಈಗ 1 plus x ನ y ಅಂತ ತಗೊಂಡ್ರೆ ಐ ನೀಡ್ ಟು ಚೇಂಜ್ ಟು y. ಸೊ ಆ ಈಕ್ವೇಷನ್ ತಗೊಳ್ಳಿ, ಆ ಈಕ್ವೇಷನಲ್ಲಿ ಎಕ್ಸ್ 0 ಆದರೆ ವೈ ಏನಾಗುತ್ತೆ, 1 ಆಗುತ್ತೆ. ಸೊ ಎಕ್ಸ್ 0 ಆದರೆ ವೈ 1 ಆಗುತ್ತೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಈಗ ಲಿಮಿಟ್ ನಾವು ವಾಟ್ ಹ್ಯಾಪನ್ಸ್, ವೈ ಟೆನ್ಸ್ ಟು 1, ಅದಾದ್ಮೇಲೆ ನೆಕ್ಸ್ಟ್ 1 plus x ಪ್ಲೇಸಲ್ಲಿ 1 plus x ಪ್ಲೇಸಲ್ಲಿ ವೈ ಬರೀತೀನಿ, ವೈ ಪವರ್ ಆಫ್ ಮೈನಸ್ 1 ಪವರ್ ಆಫ್, ನೋಡಿ ಎಕ್ಸ್ ಈಸ್ 1 plus x is y. ಸೊ ಎಕ್ಸ್ ಏನಾಗುತ್ತೆ, ವೈ ಮೈನಸ್, ನೋಡಿ ಎಕ್ಸಾಕ್ಟ್ಲಿ ಫಾರ್ಮೆಟ್ ಬಂತು ನಮಗೆ, ಪವರ್ n minus a power n divided by x minus a as x tends to a. So what's the answer for this? Very simple, half into the power n into a. In this case a is 1 only, 1 to the power of half minus 1, 1 to the power of everything is 1 only. So ನಮಗೆ ಆನ್ಸರ್ ಬಂದು half ಬರುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಲಿಮಿಟ್ಸ್, ಸೊ ಯೂಶಲಿ ನಿಮ್ಮ ಎಕ್ಸಾಮಲ್ಲಿ ಈ ಥರ ಲಿಮಿಟ್ಸ್ನ ಕೇಳ್ತಾರೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ ನಾನು ಈಗ ಹೇಳ್ತಾ ಇದ್ದೀನಿ, ಇದು ಸ್ಯಾಂಡ್ವಿಚ್ ಥಿಯರಮ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಲ್ಲಿ. ಐ ಥಿಂಕ್ ಪ್ರತಿ ವರ್ಷವೂ ನನ್ನ ಪ್ರಕಾರ 5 ಮಾರ್ಕ್ಸ್ಗೆ ನಾವು ಕೇಳ್ತಾರೆ ಡಿರೈವೇಷನ್. ತುಂಬಾ ಈಸಿ ಡಿರೈವೇಷನ್. ಅರ್ಥ ಆಯ್ತಾ? ಸೊ ಫಸ್ಟ್ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವುದೇ ಡಿರೈವೇಷನ್ ಬರಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ಅಬೌಟ್ ದ ಡಯಾಗ್ರಾಮ್, ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಅದಾದಮೇಲೆ ಸ್ಟೆಪ್ಸ್ ಬರೀಬೇಕು. ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಬರೆದು ಸ್ಟೆಪ್ಸ್ ಬರೀಬೇಕು. ಸೊ ಡಯಾಗ್ರಾಮ್ ಇಸ್ ಅ ಡಯಾಗ್ರಾಮ್. ನಾವು ಇಲ್ಲಿ ಏನು ಮಾಡ್ತೀವಿ, ವಿ ಕನ್ಸಿಡರಿಂಗ್ ಎ ಯೂನಿಟ್ ಸರ್ಕಲ್. ಇದು ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ ಇಸ್ ಈಕ್ವಲ್ ಟು 1. ಸೊ ಯಾಕೆ ಯೂನಿಟ್ ತೊಗೊಳೋದಿಲ್ಲ, ಯೂನಿಟ್ ಬೇರೆ ತೊಗೊಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್, ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡೋಕ್ಕೋದು, ಅಷ್ಟೇನೇನು ಇಲ್ಲ. ಆರ್ ಇಸ್ ಈಕ್ವಲ್ ಟು 1, ನಾವು ಎಲ್ಲ ಕಡೆ ಯೂನಿಟ್ ತೊಗೊತೀವಿ. a unit positive charge, a unit circle, a unit distance, a unit a unit length, unit resistance ಅಂತ ಹೇಳಿದ್ರೆ resistivity ಅಂತ ಹೇಳಿದ್ರೆ unit length, unit area of cross section. We take unity. ಇಂದಕ್ಕೆ ಅಂದರೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗಲಿ ಅಂತ. ನೀವು ಬೇರೆ ತೊಗೊಂಡು ಮಾಡ್ಬೋದು, ಏನೂ ಆಗೋಲ್ಲ, ಕ್ಯಾನ್ಸಲ್ ಆಗುತ್ತೆ ಎರಡು ಕಡೆ, ಅಷ್ಟೇ ಏನೂ ಇಶ್ಯೂ ಇಲ್ಲ. ಸೊ ಇದು ರೇಡಿಯಸ್ ಬಂದು ಯೂನಿಟ್ ಅಂದರೆ ಆ ಯೂನಿಟಿ ಅಂತ ಹೇಳಿದ್ರೆ ಆರ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಇದ್ರದ್ದು ರೇಡಿಯಸ್ ಬಂದು ಆರ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ನೀವೇನು ಮಾಡ್ತೀವಿ, ಒಂದು ಸರ್ಕಲ್ ತೊಗೊಬೇಕು. ಸೊ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ತೊಗೊಂಡ್ರೆ ಆ ಪಾಯಿಂಟನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಣ, ಇದನ್ನು ಎಕ್ಸ್ಟೆಂಡ್ ಮಾಡೋಣ, ಯಾವುದೋ ಪಾಯಿಂಟ್ ಬಿ ಅಂತ ಸಿಗುತ್ತೆ. ಅದಾದಮೇಲೆ ಇವೆರಡೂ ಜಾಯಿನ್ ಮಾಡೋಣ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಸೊ ಡಯಾಗ್ರಾಮ್ ಬರುತ್ತೆ ನಿಮಗೆ.
ಅರ್ಥ ಆಯ್ತಾ? ಸೊ ಇಲ್ಲೇನಾಗುತ್ತೆ, ನೀವು ಇಲ್ಲಿ ದೇರ್ ಆರ್ 3 ಬೇಸಿಕಲಿ, ಇಲ್ಲಿ ಬೇಸಿಕಲಿ ದೇರ್ ಆರ್ 3 ಏರಿಯಾಸ್ ಟು ಐಡೆಂಟಿಫೈ. ಒಂದು, ದೇರ್ ಇಸ್ ಅ ಟ್ರಯಾಂಗಲ್, ನೋಡಿ ಈ ಟ್ರಯಾಂಗಲ್ ಇದೆಯಾ, ಇದೊಂದು. ಅದಾದ್ಮೇಲೆ ನಂತರ ಒಂದು ಸೆಕ್ಟರ್ ಇದೆಯಾ, ಒಂದು ಸೆಕ್ಟರ್ ಇದೆ ಆಯ್ತಾ. ಅದಾದ್ಮೇಲೆ ಇನ್ನೊಂದು ಬಂದು ಟ್ರಯಾಂಗಲ್, 3 ಇದೆ. ಅರ್ಥ ಆಯ್ತಾ? ಸೊ ಇದ್ರ ಏರಿಯಾ ನಿಮ್ಗೆ ಏನು ಅನ್ಸುತ್ತೆ, ಯಾವ ಚಿಕ್ಕದು ಇದರಲ್ಲಿ, ಈ ಟ್ರಯಾಂಗಲ್ ಬಂದು ಚಿಕ್ಕದು ಆಯ್ತಾ, ಸೆಕ್ಟರ್ ಬಂದು ಸ್ವಲ್ಪ ದೊಡ್ಡದು, ಅದಾದ್ಮೇಲೆ ದೊಡ್ಡ ಟ್ರಯಾಂಗಲ್. ಸೊ ಇಲ್ಲೇನಾಗುತ್ತೆ, ಸೊ ಏರಿಯಾ ಅನ್ನೋದು, ನಾನು ಏರಿಯಾ ಆಫ್ ಟ್ರಯಾಂಗಲ್, ನಾನು ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ಏರಿಯಾ ನಾನು ಆಲ್ರೆಡಿ ಬರ್ದಿದ್ದೀನಿ ಪ್ರಾಪರಾಗಿ, ಬಟ್ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್. ಸೊ ಟ್ರಯಾಂಗಲ್ ಏರಿಯಾ ಇದೆ, ಅದು ತುಂಬ ಸ್ಮಾಲ್. ಸೊ ನನಗೆ ಏರಿಯಾ ಆಫ್ ಟ್ರಯಾಂಗಲ್ AOC ತೊಗೊಂಡ್ರೆ, AOC ದಟ್ ಈಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ಈ ಟ್ರಯಾಂಗಲ್ದು ಸೆಕ್ಟರ್ ಅಂತ ಹೇಳಿದ್ರೆ, ಸೆಕ್ಟರ್ ಫಾರ್ಮ್ ನೋಡಿ ನೀವು ಕಲ್ತಿರ್ಬೇಕು, 10th ಕಲ್ತಿರ್ತೀರ. ಇದು ಟೀಟಾ ಅಂತ ಹೇಳಿದ್ರೆ θ/360 × πr², ಇದು ಫಾರ್ಮುಲಾ. ಬಟ್ ಇಲ್ಲಿ ಎಕ್ಸ್ ಅನ್ನೋದು ರೇಡಿಯನ್ಸ್, ನೆನ್ಪಿಟ್ಕೊಳ್ಳಿ, ಅದನ್ನು ಮೆನ್ಷನ್ ಮಾಡೋಕೆ ನೀವು. ಎಕ್ಸ್ ಅನ್ನೋದು ರೇಡಿಯನ್ಸ್ ಆಗಿರುತ್ತೆ. ನಾನು ಆಲ್ರೆಡಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಹೇಳ್ಕೊಟ್ಟೇನೆ, ರೇಡಿಯನ್ಸ್ ಅಂದರೆ ಏನು, ಅದೇ ಫಸ್ಟ್ ಲೆಕ್ಚರ್ ನಾನು ಮಾಡಿದ್ದು, 1 ಶಾರ್ಟಲ್ಲಿ ಮುಗಿಸಿದ್ದೀನಿ. ದಯವಿಟ್ಟು ಟ್ರಿಗ್ನೋಮೆಟ್ರಿ 1 ಶಾರ್ಟ್ನ ಮುಗಿಸ್ಬೇಡಿ, ಅದರಲ್ಲೂ ತುಂಬ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ PUC. ಸೊ ಎಕ್ಸ್ ಬಂದು ರೇಡಿಯನ್ಸಾ, ಸೊ ಇಲ್ಲಿ ನಾನು ಎಕ್ಸ್ ರೇಡಿಯನ್ಸ್ ಅಂತ ತೊಗೊಂಡ್ರೆ ನಾವಿಲ್ಲಿ θ/2π ತೊಗೊಂಡು, ಬಿಕಾಸ್ 360 ಅಂದರೆ 2π ರೇಡಿಯನ್ಸ್ ಇಂಟು π ಇಂಟು r² ಇರುತ್ತೆ, π ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ x/2 ಇಂಟು r², ಇದು ಏರಿಯಾ ಆಫ್ ದ ಸೆಕ್ಟರ್. ಈ ಸೆಕ್ಟರ್ ಏರಿಯಾ ಎಷ್ಟಿರುತ್ತೆ, ಸೊ ಐಲ್ ಕಮ್ ಬ್ಯಾಕ್ ಟು ದಟ್. ಫಸ್ಟ್ ಬರೆಯೋಣ, ಏರಿಯಾ ಆಫ್ ಸೆಕ್ಟರ್, ಇದು ಸೆಕ್ಟರ್ AOC ಸೆಕ್ಟರು, ಅದಕ್ಕಿಂತ ಕಡಿಮೆ ಟ್ರಯಾಂಗಲ್ ABC ಏರಿಯಾ. ಈಗ ಪ್ರತಿಯೊಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಏರಿಯಾ ಏನಿದೆ, ಹಾಫ್ ಇಂಟು ಬೇಸ್ ಇಸ್ ವಾಟ್ AO ಅಂದರೆ 1, ಹೈಟ್ ಒಂದು CD ಅಂದರೆ CD ಹಾಗೆ ಇಟ್ಕೊತೀನಿ. ಏರಿಯಾ ಆಫ್ AOC ಎಷ್ಟಿರುತ್ತೆ, AOC ಸೆಕ್ಟರ್ ಬಂದು ಜಸ್ಟ್ ನಾವು ಕ್ಯಾಲ್ಕುಲೇಟ್, ದಟ್ ಈಸ್ ಇನ್ನೊಂದು ಅಲ್ಲಿ ಎರೇಸ್ ದಸ್, ಓಕೆ. ಇನ್ನೊಂದು ಟ್ರಯಾಂಗಲ್ ಏರಿಯಾ ಹಾಫ್ ಇಂಟು ಮತ್ತೆ ಅದು AO ಅಂದರೆ OA ಅಂದರೆ 1, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬಂದು AB ಇರುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಮಾಡೋದು, ಹಾಫು ಕ್ಯಾನ್ಸಲ್ ಆಗುತ್ತೆ. ಇನ್ನೇನಿರುತ್ತೆ ಇಲ್ಲಿ, ಎಕ್ಸ್ ಅಂದರೆ ಆರ್ ಅಂದರೆ ರೇಡಿಯಸ್ ಅಲ್ವಾ, OA ಆರ್ OC, ಇದು OA ಇದು OC. OA ವಿಲ್ ಬಿ ಸೇಮ್ ಆ್ಯಸ್ OC ವಿಚ್ ಬಿ ಈಕ್ವಲ್ ಟು 1 ಅಲ್ವಾ, ಅದರಿಂದ OA ಇದು ಕೂಡ 1 ಇರುತ್ತೆ, 1², ಇದು ಹೋಯ್ತು. ಸೊ ಸಿಂಪಲ್ಲಾಗಿ ನಮ್ಗೆ ಎಕ್ಸ್ಪ್ರೆಷನ್ ಬರುತ್ತೆ, CD <x AB ಅಂತ, ಸಿಂಪಲ್ ಮಕ್ಕಳೇ. ಅದಾದಮೇಲೆ ವಿಲ್ ಯೂಸ್, ನನಗೆ CD ಐ ನೀಡ್ ಟು ಗೆಟ್ ಸೈನ್ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಈಗ ಎಕ್ಸ್ ಇದೆಯಾ ಇಲ್ಲಿ, sin x ಫಾರ್ಮುಲಾ ಏನು, sin x ಅಂದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್ 1 ಇದೆ. ಸೊ sin x ಏನಾಗುತ್ತೆ, ಈಗ ಆಪೋಸಿಟ್ ದಟ್ ಈಸ್ CD/1 ಬರುತ್ತೆ. ಸೊ CD ಇಸ್ ನಥಿಂಗ್ ಬಟ್ sin x, sin x. AB ಏನೀಗ, ಸೊ ನಂಗೆ AB ಬೇಕು, AB ಇಲ್ಲಿದೆಯಾ. ಸೊ ಈಗ ನೀವು ನೆನ್ಪಿಟ್ಕೊಳ್ಳಿ, ನಾನು ನೀವು ಯಾಕೆ ದೊಡ್ಡ ಟ್ರಯಾಂಗಲ್ ಈಗ sin x ತೊಗೊಳ್ಳಿ ಸರ್ ಅಂತ ಕೇಳ್ಬೋದು. sin x ಏನಾಗುತ್ತೆ, ಬೇಸಿಕಲ್ ತೊಗೊಂಡ್ರೆ AB ಆಪೋಸಿಟ್ ಬರುತ್ತೆ. ಆದರೆ ನಿಮ್ಗೆ ಇದ್ರ ಲೆಂತ್ ಗೊತ್ತಾ, ನಿಮಗೆ ಇದೆಷ್ಟಂತ, ಡು ಯು ನೋ ದಿಸ್ ಲೆಂತ್? ನೋ, ಐ ಡೋಂಟ್ ನೋ ದ ಲೆಂತ್. ದೆನ್ ವಾಟ್ ಯು ನೋ, ಐ ನೋ ದಿಸ್. ದಟ್ಸ್ ವೈ ವಿ ಡೋಂಟ್ ಟೇಕ್ sin x, ವಿ ಟೇಕ್ tan x. ಬಿಕಾಸ್ ನಮ್ಗೆ ಏನು ಗೊತ್ತಿದೆ ಅದು ತೊಗೊಬೇಕು. ನಿಮ್ಗೆ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಸ್ಟಿಲ್ ಡೂ ಇಟ್, ಮಾಡೋಕ್ಕಾಗಲ್ಲ ಅಂತಲ್ಲ. ಇದನ್ನು ಒಂದನ್ನು ತೊಗೊಬೇಕು, ಇನ್ನು ಸ್ವಲ್ಪ ಸಿಮಿಲಾರಿಟಿ ಎಲ್ಲ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡ್ಬೋದು ನಾವು. ವಿ ಕ್ಯಾನ್ ಫೈಂಡ್ ಈವನ್ ದಿಸ್ ಆಲ್ಸೋ, ಬಟ್ ಬೇಡ, ಆಲ್ರೆಡಿ ಇಲ್ಲಿ ಇದೆಯಲ್ವಾ, ಆಲ್ರೆಡಿ ಇಲ್ಲಿ OA. ಸೊ tan x ಅಂದರೆ ಏನಾಗುತ್ತೆ, AB ಡಿವೈಡ್ ಬೈ ಮತ್ತೆ AB ಡಿವೈಡ್ ಬೈ ಮತ್ತೆ OAನೇ ಬರುತ್ತೆ, OA ಅಗೇನ್ 1. ಸೊ AB is tan x, CD is sin x. ಸೊ sin x ಬರುತ್ತೆ ನಿಮಗೆ, ಲೆಟ್ x ದ್ಯಾನ್ ಇದು tan x ಬರ್ದಿನಲ್ವಾ. ಇಷ್ಟೇ ಕಂಡ್ರು, ಸಿಂಪಲ್. ಡಯಾಗ್ರಾಮ್ ಅರ್ಥ ಮಾಡ್ಕೊಬೇಕು, ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದರಲ್ಲಿ ಸಣ್ಣದ ಟ್ರಯಾಂಗಲ್ ಇದೆ, ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ ಏರಿಯಾ ಇಸ್ ಲೆಸ್ ದ್ಯಾನ್ ದ ಸೆಕ್ಟರ್ ಏರಿಯಾ ಮೈನಸ್ ದ ಲೆಸ್ ದ್ಯಾನ್ ದ ಬಿಗ್ ಒನ್. ಇದು ಸ್ಮಾಲೆಸ್ಟು, ಆಮೇಲೆ ಸೆಕ್ಟರು, ಆಮೇಲೆ ದೊಡ್ಡ ಟ್ರಯಾಂಗಲ್. ಅದನ್ನು ಬರ್ಕೊಬೇಕು. ಅದೇನೇನು ಕ್ಯಾನ್ಸಲ್ ಮಾಡಿದ್ರೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ಆಫ್ಟರ್ ದಟ್ ಯು ಕ್ಯಾನ್ ಡಿವೈಡ್ ಎಂಟೈರ್ ಎಕ್ಸ್ಪ್ರೆಷನ್ ಬೈ sin x. 1 ಬರುತ್ತೆ, x/sin x ಬರುತ್ತೆ. ಅದಾದಮೇಲೆ tan x ಅಂದರೆ ಏನಪ್ಪ, sin x/cos x ಅಲ್ವಾ, sin x/cos x. ನಾನು ಮತ್ತೆ ಅದನ್ನು sin x ನ ಡಿವೈಡ್ ಮಾಡ್ತಾ ಇದ್ದೀನಿ.
ಸೊ sin x ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಗೆಟ್ 1 by cos x. ಅರ್ಥ ಆಯ್ತಾ? ಅದಾದ್ಮೇಲೆ ರೆಸಿಪ್ರೋಕಲ್ ಮಾಡಿದಾಗ ಯಾವತ್ತೇ ಆಗಲಿ ಅಲ್ಲಿ ಇನ್ಈಕ್ವಾಲಿಟಿ ಚೇಂಜ್ ಆಗುತ್ತೆ. ಈಗ 3 ಈಸ್ ಮೋರ್ ದೆನ್ 2, 3 ಈಸ್ ಮೋರ್ ದೆನ್ 2 ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ ನೋಡಿ, 3 ಈಸ್ ಮೋರ್ ದೆನ್ 2. ನನಗೆ 1/3 ತೊಗೊಂಡ್ರೆ 1/2 ತೊಗೊಂಡ್ರೆ 1/2 ಈಸ್ ಮೋರ್ ದೆನ್ 3, 1/3 ಅಂದರೆ ರೆಸಿಪ್ರೋಕಲ್ ಮಾಡಿದಾಗ ಇನ್ಈಕ್ವಾಲಿಟಿ ಚೇಂಜ್ ಆಗುತ್ತೆ. ನನಗೆ ರೆಸಿಪ್ರೋಕಲ್ ಮಾಡ್ತೀನಿ 1/1 1 ಇರುತ್ತೆ. ಅರ್ಥ ಆಯ್ತಾ? ಇದು ಒಂದು ಇನ್ಈಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ಇನ್ಈಕ್ವಾಲಿಟಿ ಅಂದರೆ ಇಲ್ಲಿ cos x ಬರುತ್ತೆ, cos x ಲೆಸ್ ದೆನ್ sin x x by x ಲೆಸ್ ದೆನ್ ನಿಮಗೆ 1 ಬರುತ್ತೆ. ಸೊ ಇನ್ಈಕ್ವಾಲಿಟಿ ಫುಲ್ ಚೇಂಜ್. ಆಗಲೇ cos x ಲಾರ್ಜ್ 1 by cos x ವಾಸ್ ದ ಬಿಗ್ಗೆಸ್ಟ್, ನಾವು ಇಟ್ ಈಸ್ ಸ್ಮಾಲೆಸ್ಟ್. ಅರ್ಥ ಆಯ್ತಾ? ಇನ್ಈಕ್ವಾಲಿಟಿ ಚೇಂಜ್, ಸೈನ್ ಚೇಂಜ್ ಆಗುತ್ತೆ. ಅಂದರೆ ಇನ್ಸ್ಟೆಡ್ ಆಫ್ ಚೇಂಜಿಂಗ್ ಸೈನ್ ಐ ಹ್ಯಾವ್ ಚೇಂಜ್ ದ ಆರ್ಡರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಷ್ಟು ಬಂದಾದ್ಮೇಲೆ ಸಿಂಪಲ್ ಕಾಮನ್ ಸೆನ್ಸ್. ಈಗ ಕಾಸ್ ಎಕ್ಸ್ ಅಂದರೆ ಏನಪ್ಪ? ಕಾಸ್ 0 ಅಂದರೆ ಏನು? 0ನಾ? ಸರಿ ಕಾಸ್ 0 ಅಂದ್ರೆ ಏನು? 1 ಇದು ಆಲ್ರೆಡಿ 1. ಸೊ ಸೈನ್ ಎಕ್ಸ್ ವ್ಯಾಲ್ಯೂ ಈಸ್ ಇನ್ ಬಿಟ್ವೀನ್ 1 and 1. ಹೌ ಇಟ್ಸ್ ಪಾಸಿಬಲ್? ಸೊ ಇಟ್ ಶುಡ್ ಬಿ 1 ಆಲ್ಸೋ, ನೋ? ದೆನ್ ಸೊ ಸೈನ್ ಎಕ್ಸ್ ವ್ಯಾಲ್ಯೂ ಲೆಫ್ಟ್ ಸೈಡು 1 ಇದೆ, ರೈಟ್ ಸೈಡು 1 ಇದೆ. ಸೈನ್ ಎಕ್ಸ್ ವ್ಯಾಲ್ಯೂ ಸೈನ್ ಎಕ್ಸ್ ಎಕ್ಸ್ 1 ಆಗಿರಲೇಬೇಕಲ್ವಾ? ಯು ಕಾಂಟ್ ಹ್ಯಾವ್ 2, ನೋ, ಯು ಕಾಂಟ್ ಹ್ಯಾವ್ 3, ಯು ಕಾಂಟ್ ಹ್ಯಾವ್ -1. ಸೊ ವಾಟ್ ಈಸ್ ದ ನಂಬರ್ ಬಿಟ್ವೀನ್ 1 and 1? 1 ಓನ್ಲಿ. ಅರ್ಥ ಡೈರೆಕ್ಟ್ಲಿ. ಅದಕ್ಕೋಸ್ಕರ ಸೊ ದಿಸ್ ಬೈ ಸ್ಯಾಂಡ್ವಿಚ್, ಅದಕ್ಕೆ ಸ್ಯಾಂಡ್ವಿಚ್ ಥಿಯರಮ್ ಅಂತ ಹೇಳ್ತೀವಿ. ಬಿಟ್ವೀನ್ ನಾವು ಹೆಂಗೆ ಅಂದರೆ ಸೈನ್ ಎಕ್ಸ್ನ ಸೆಂಟ್ರಲ್ ತೊಗೊಂಬರ್ತೀವಿ, ಮೇಲೆ ಬ್ರೆಡ್ ಕೆಳಗಡೆ ಬ್ರೆಡ್, ಸೈನ್ ಎಕ್ಸ್ ವ್ಯಾಲ್ಯೂ ಏನಿರಬೇಕು ಅಂತ ಫೈಂಡ್ ಮಾಡ್ತೀವಿ. ಅರ್ಥ? ಸ್ಯಾಂಡ್ವಿಚ್ ಥಿಯರಮ್. ಓಕೆ, sin x by x ಅಂತ ಎಫರ್ಟ್ಸ್ 1 ಅಂತ. ನಾನು ಸ್ವಲ್ಪ ಗೀಚಿದ್ದೀನಿ, ಬಟ್ ಐ ಹ್ಯಾವ್ ರಿಟರ್ನ್. ದಟ್ಸ್ ಮೈ ನಾನು ಯಾವತ್ತು ಡಿರೈವೇಷನ್ ಬರೆದಾಗ ಆಲ್ವೇಸ್ ರೈಟ್ ನೀವು ಎಕ್ಸಾಮಲ್ಲಿ ಹೆಂಗೆ ಬರೀಬೇಕು ಅಂತ. ಆಮೇಲೆ ನಾನು ಗೀಚಿದ್ದೀನಿ, ನೀವು ಎಕ್ಸಾಮಲ್ಲೂ ಗೀಚ್ಬಿಟ್ರೆ ನಿಮ್ಮ ಟೀಚರ್ ಕೂಡ ಗೀಚ್ಬಿಡ್ತಾರೆ ಆ್ಯಕ್ಚುಲಿ ಪೇಪರ್ ಮೇಲೆ. ಸೊ ಅದರಿಂದ ಪ್ರಾಪರಾಗಿ ಬರೀರಿ ಸ್ಟೆಪ್ಸ್ ಎಲ್ಲ. ಸೊ ಎ ಆರ್ ಅಲ್ಲ ಏರಿಯಾ ಅಂತ ಆಮೇಲೆ AR ಅಂತ ಬರೀಬೇಡಿ. AR ಎಲ್ಲ ಕಡೆ ಏರಿಯಾ ಸೇಮ್ ಥಿಂಗ್. ವಾಟ್ ಐ ಎಕ್ಸ್ಪ್ಲೇನ್ ಇಟ್ ಇಸ್ ದೇರ್ ಮಕ್ಕಳು. ಎವ್ರಿಥಿಂಗ್ ಸ್ಟೆಪ್ ವೈಸ್ ಕ್ಲೀನಾಗಿ ಕೊಟ್ಟಿದ್ದೀನಿ ಏನು ಮಾಡ್ಬೇಕು ನೀವು ಅಂತ. ಸೊ ಅಷ್ಟು ಕ್ಲೀನಾಗಿ ಮಾಡ್ಕೊಂಡ್ರೆ ಇಲ್ಲಿ ಗೆಟ್ ದ ಆನ್ಸರ್. ಸೊ ಈ ಥರ ಸ್ಟೆಪ್ ವೈಸ್ ಮಾಡಬೇಕು ನೀವು. ದಿಸ್ ಆರ್ ಸ್ಟೆಪ್ಸ್. ಸರಿ ಕ್ಲಿಯರಾಗಿ ನಾನು ಸೈಡ್ಗೆ ಹೋಗ್ತೀನಿ. ಓಕೆ, ನೋಡ್ಕೊಂಬಿಡಿ ಕ್ಲಿಯರಾಗಿ. ಸೊ ಈ ರೀತಿ ಆಯಿತಾ? ಸೊ ಇದನ್ನು ಒಂದ್ಸರಿ ನೋಡ್ದಿರಾ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾನು ಯಾವತ್ತೂ ಹೇಳ್ತೀನಿ, ಅರ್ಥ ಆದರೆ ನಿಮ್ಮ ಲೈಫ್ ಲಾಂಗ್ ನೆನಪಿರುತ್ತೆ. ಬಯಾಟ್ ಮಾಡ್ಕೊಂಡು ಹೋದರೆ ಅಲ್ಲೇ ಮರ್ತಾ ಹೋಗ್ತೀರಾ. ದಿನ ಬಯಾಟ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸಿಂಪಲ್ ಸರ್ಕಲ್ ಇರುತ್ತೆ, 3 ಏರಿಯಾಸ್. 1 is smallest, 1 is next, 1 is other one. ತಗೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಅರ್ಥ ಮಾಡ್ಕೊಂಡು ದಟ್ ಈಸ್ ಎನಫ್ ಮಕ್ಕಳೇ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಇಸ್ ಇದ್ರ ಬೇಸಿಸ್ ಮೇಲೆ ಸ್ವಲ್ಪ ಸ್ಮಾಲ್ ಕ್ವಶನ್ಸ್. ಲಿಮಿಟ್ sin x by x ಇಸ್ ಅ ಫಾರ್ಮುಲಾ 1. ಆಲ್ಸೋ tan x by x 1 ಇರುತ್ತೆ, ಅದನ್ನು ಪ್ರೂವ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಥರ ಎಷ್ಟೊಂದು ಫಾರ್ಮುಲಾಸ್ ನಾನು ಹೇಳ್ದಂಗೆ ಲಿಮಿಟ್ಸಲ್ಲಿ ಎಷ್ಟೊಂದು ಫಾರ್ಮುಲಾಸ್ ಇದೆ. ನಾನು CET KCD ಮಕ್ಕಳಿಗೆ ಆಲ್ಮೋಸ್ಟು 3 pages ಫಾರ್ಮುಲಾಸ್ ಕೊಟ್ಟಿದ್ದೀನಿ. 3 pages ಫಾರ್ಮುಲಾಸ್ ಕೊಟ್ಟಿದ್ದೀನಿ ಲಿಮಿಟ್ಸ್ದು. ಅದೇ ಡಿಫ್ರೆಂಟ್ ಕಂಡೀಷನಲ್ಲಿ. ಬಟ್ ನಾವು ಮೋಸ್ಟ್ ಆಫ್ ದ ಟೈಮ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ನೀವು ಯಾವುದೋ ಒಂದು ಬುಕ್ ತೆಗೆದು ನೋಡಿದ್ರು ಅಷ್ಟೊಂದು ಫಾರ್ಮುಲಾಸ್ ಇರುತ್ತೆ ಲಿಮಿಟ್ಸ್ ಮೇಲೆ. ಸೊ ಬಟ್ ಅಷ್ಟೊಂದು ಬೇಕಾಗಿಲ್ಲ, ಬಿಕಾಸ್ ವಿ ಹ್ಯಾವ್ ಸಮ್ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಬಟ್ ಫಾರ್ಮುಲಾಸ್ ಅಷ್ಟೊಂದು ನೆಸರಿ ಇಲ್ಲ. tan x by x is equal to 1, tan x by x is equal to 1. ಇದು ಒಂದು ಫಾರ್ಮುಲಾ. ಯು ಕ್ಯಾನ್ ರಿಮೆಂಬರ್ ದಿಸ್ ಆಲ್ಸೋ ಲೈಕ್ ಎ ಫಾರ್ಮುಲಾ ಇಟ್ ಸೆಲ್ಫ್, ಬಟ್ ಐ ವಿಲ್ ಶೋ ಯು. ಐ ಥಿಂಕ್ ಇದು 0 ಬರುತ್ತೆ. 1 - cos x by x and 0. ಸೊ ಇದರ ಲಿಮಿಟ್ x and 0 ನೀವೇನು ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ಆಲ್ವೇಸ್ ಗೆಟ್ ದಿಸ್ ಫಾರ್ಮೆಟ್ sin x by x. ನೀವು ನನ್ನ ಟ್ರಿಗ್ನಾಮೆಟ್ರಿ ಚಾಪ್ಟರ್ನ ಓದಿದ್ರೆ ನೀವು ಹೇಳಬೇಕು, ನಾನು ಎಷ್ಟು ಐ ಹ್ಯಾವ್ ಸ್ಟ್ರೆಸ್ ಸೋ ಮೆನಿ ಟೈಮ್ಸ್ ದಟ್ 1 - cos x ಗೊತ್ತಿರಬೇಕು. ಹಾಫ್ ಆ್ಯಂಗಲ್ ಫಾರ್ಮುಲಾ 1 + cos x, 1 - cos x, cos 2x, sin 2x ಆ್ಯಂಡ್ ಈಗ ಗೊತ್ತಿರಲೇಬೇಕು ಫಾರ್ಮುಲಾಸು. 1 - cos 2x ಫಾರ್ಮುಲಾ ಬಂದು 1 - cos 2x. ಅರ್ಥ ಆಯ್ತಾ? ಸೊ 1 - cos 2x ಫಾರ್ಮುಲಾ ಏನು? 2 sin square x ಇರುತ್ತೆ. ಅಂದರೆ ಇಲ್ಲಿ ಏನು ಆ್ಯಂಗಲ್ ಇರುತ್ತೋ ಅದ್ರದ್ದು ಅರ್ಧ. ಇಲ್ಲಿ x ಇದ್ದರೆ x/2. ಸೊ ಇದು ಆನ್ಸರ್ ಬಂದು 2 sin square x/2 ಬರುತ್ತೆ. ನಮಗೆ ಇಲ್ಲಿ x ಇದೆ ಇಲ್ಲಿ. ಅರ್ಥ ಆಯ್ತಾ? ಅಗೇನ್ ಲಿಮಿಟ್ x tends to 0. ಸೊ ಈಗ ಏನಾಗುತ್ತೆ ಬೇಸಿಕಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ನಮ್ಮ ಹತ್ರ ಆಲ್ರೆಡಿ ಒಂದು ಓಕೆ ಐ ಕ್ಯಾನ್ ಇಫ್ ಯು ವಾಂಟ್ ಸಿ sin square x/2 by x ಇದೆಯಾ? ಸೊ ಇಲ್ಲಿ ನಾವೇನು ಮಾಡಬೇಕಾದ್ರೆ 2 × sin x/2. ಇಲ್ಲಿ ಬರೀ x ಇದೆ, ನಾನು x/2 ಡಿವೈಡ್ ಮಾಡಿ ಮತ್ತೆ 2 ಮಲ್ಟಿಪ್ಲೈ ಮಾಡ್ಕೊತೀನಿ. ಇನ್ನೊಂದು sin x/2 ಹಾಗೆ ಇಡ್ತೀನಿ. ಅರ್ಥ ಆಯ್ತಾ? ಸೊ ವಿ ಕ್ಯಾನ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ನಾವು ಏನು ಅದೇನು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ಇದು ಕ್ಯಾನ್ಸಲ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಬ್ರಿಂಗ್ ದಿಸ್ 2 ಆಲ್ಸೋ. ಇನ್ನೂ ಸಿಂಪಲ್ ಈ 2 ಕೆಳ ತೊಗೊಂಬಂದ್ರೆ x/2 ಆಗುತ್ತೆ. ದಟ್ಸ್ ಆಲ್ಸೋ ಕ್ಯಾನ್ ಡೂ. ಆರ್ ಇನ್ ದಿಸ್ ಕೇಸ್ ಇಟ್ಸ್ ಗೆಟಿಂಗ್ ಎನಿವೇರ್ ಕ್ಯಾನ್ಸಲ್.
ನಾನು ಮಕ್ಕಳು ಸಿಂಪಲ್ ಆಗಿರಲಿ ಅಂತ ನಿಮ್ಗೆ ಏನು ಬೇಕೋ ಡಿವೈಡ್ ಮಾಡ್ಕೊಳ್ಳಿ, ಏನು ಹಾಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಫಾರ್ಮುಲಾ ಏನಾಗುತ್ತೆ, sin x by 2x sin something by sin something, sin something by sin something, and that something should become 0. ಸೊ ನಾನು x 0 ಹಾಕಿದ್ರೆ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಸೊ sin 0 by 0 ಬಂದು 1. ಸೊ ನಿಮಗೆ ಆನ್ಸರ್ ಬಂದು 1 ಬರುತ್ತೆ ಲಿಮಿಟು. ವಾಟ್ ಅಬೌಟ್ ಲಿಮಿಟ್ ಆಫ್ ದಿಸ್ ನಾವು sin 0 ಹಾಕಿದ್ರೆ 0 ಬರುತ್ತೆ. sin 0 is 0. So therefore 1 into 0 ಬರುತ್ತೆ ನಿಮಗೆ. Therefore the answer is 0. You can remember like a formula, 1 minus cos x by x is always 0. ಈ ಥರನೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಬೋದು, ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಮತ್ತೆ ಇಲ್ಲೊಂದು ಎಕ್ಸ್ ಮಾಡ್ಬೋದು. ಸೊ ಅದೇನು ಅಗೇನ್ ವಿಲ್ ಗೆಟ್ ದಿಸ್ ಆಸ್ 1, ಅಗೇನ್ ಎಕ್ಸ್ ಬಿಕಮ್ 0, ಇಟ್ ಅಗೇನ್ ಬಿಕಮ್ 0. ಇನ್ ಎನಿ ವೇ ಯು ಕ್ಯಾನ್ ಡೂ ಇಟ್, ಬಟ್ ಸ್ಟೆಪ್ಸ್ ಬರೀಬೇಕು. ಸ್ಟೆಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಒಂದು ಸೇಮ್ ಕ್ವಶನ್ ಕೇಳಿದ್ರು ಎಕ್ಸಾಮಲ್ಲಿ. ಸೊ ಯು ಹ್ಯಾವ್ ಟು ನಾನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಂಡಿದ್ದೀನ. ಈಗ ನಾನು ಲಿಮಿಟ್ನ ಸಪ್ರೇಟ್ ಅಪ್ಲೈ ಮಾಡೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಇದಕ್ಕೆ ಸಪ್ರೇಟಾಗಿ ಮಾಡ್ತೀನಿ. 2 into sin of x by 2 divided by x by 2 again into 2, it will get cancelled. Again ಮತ್ತೆ ಲಿಮಿಟ್ extends to 0 sin x by 2 ಬರೀತೀನಿ. ಸೊ ಇದ್ರ ವ್ಯಾಲ್ಯೂ ಬಂದು 1 ಆಗುತ್ತೆ. ಇದರ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಲ್ವಾ, ಇದರ ವ್ಯಾಲ್ಯೂ ಬಂದು 0 ಕ್ಕೆ 0 ಆಗುತ್ತೆ. therefore answer is 0. There's one more formula. Before I go to this, very famous is that ನೀವು ಆನ್ಸರ್ ಹೇಳಬೇಕಿತ್ತು. ಸೇಮ್ ಕ್ವಶನ್ ಕೊಡ್ತೀನಿ ಈಗ. 1 minus cos x by x square ಅಂತ ಕೊಡ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ತುಂಬ ಇಂಪಾರ್ಟೆಂಟು ಆಯಿತಾ. ತುಂಬ ಸತಿ ನಿಮ್ಮ CET ಅಲ್ಲಿ ಕೇಳ್ತಾ ಇರ್ತಾರೆ. ಅಂದರೆ ಸೇಮ್ ಅಲ್ಲ, ಇದು ಎ ಪಾರ್ಟ್ ಆಫ್ ದ ಸ್ಟೆಪ್. ಓಕೆ, 1 minus cos x ಏನಾಗುತ್ತೆ, 2 sin square x by 2 ಆಯಿತಾ. ಇಲ್ಲಿ ನೋಡಿ x ಸ್ಕ್ವೇರ್ ಆಲ್ರೆಡಿ ಇದೆ, ಇಲ್ಲಿ x by 2 ಇದೆ. ಅಂದರೆ ಸೈನ್ದು ಸ್ಕ್ವೇರ್ ಇದೆ ಇಲ್ಲಿ, ಸೊ ಇಲ್ಲಿ ಸ್ಕ್ವೇರ್ ಇದೆ. ಸೊ ನಾವೇನು ಮಾಡ್ಬೋದು, x ಸ್ಕ್ವೇರ್ ಬೈ 4 ಅಂತ ಮಲ್ಟಿಪ್ಲೈ ಮಾಡಿ ಇಂಟು 4 ಮಾಡ್ತೀನಿ. ಸರ್ ಎಂತಿಗೆ ಇಂಟು 4 ಮಾಡಿದ್ದೀರಾ ಅಂತ ಹೇಳಿದ್ರೆ, ನನಗೇನಾಗುತ್ತೆ ಬೇಸಿಕಲಿ 2 ಹಾಗೆ ಇಡ್ತಾ ಇದ್ದೀನಿ. ಐ ಕ್ಯಾನ್ ರೈಟ್ ದಿಸ್ ಆಸ್ x by 2 and x by 2 the whole square into 1 by 4. ಹಾಗೇನಾಗುತ್ತೆ, sin x by x ಫಾರ್ಮೆಟ್ ಬರುತ್ತೆ. ಅಂದರೆ sin x x ಸ್ಕ್ವೇರ್ನ ಇದನ್ನು ಹೋಲ್ ಕಾಮನ್ ಬರೀತಾ ಇದ್ದೀನಿ. ಸೊ ಕಾಮನ್ ಬರೀಬೇಕಂದ್ರೆ ಇಲ್ಲಿ 4 ಇರಬೇಕಲ್ವ, ಬಿಕಾಸ್ x by 2 ಹೋಲ್ ಸ್ಕ್ವೇರ್ ಮಾಡಬೇಕಲ್ವಾ. x by 2 ನೋಡಿ, ಸ್ಕ್ವೇರ್ ಮಾಡಿದಾಗ ನಿಮಗೆ sin ಸ್ಕ್ವೇರ್ x by 2 x ಸ್ಕ್ವೇರ್ ಬೈ 4 ಬರುತ್ತೆ. ಕ್ಲಿಯರ್ ಆಗಿ ಅರ್ಥ ಇದೆ, ಕ್ಲಿಯರ್ ಆಗಿ. therefore this answer becomes 1. 2 into half, that is 1 by 2. ನೆನ್ಪಿಟ್ಕೊಳ್ಳಿ, ಇದು ನೆನ್ಪಿಟ್ಕೊಳ್ಳಿ. 1 minus cos x by x ಅಂತ ಹೇಳಿದ್ರೆ 0 ಇರುತ್ತೆ. 1 minus cos x by x ಸ್ಕ್ವೇರ್ ಅಂದರೆ ಹಾಫ್ ಇರುತ್ತೆ. ಅರ್ಥ ಇದೆ, ಕ್ಲಿಯರ್ ಆಗಿ. ಸೊ ನಾವು ಸೈನ್ ಬೈ ನೋಡಿ, ಏನು ಸೈನ್ ಸಮಥಿಂಗ್ ಬೈ ಸಮಥಿಂಗ್ ಇರಬೇಕು. ಬರೀ ಆಲ್ವೇಸ್ ಎಕ್ಸೇ ಇರಬೇಕಂತ ಏನಿಲ್ಲ ಇಲ್ಲಿ. ದೇರ್ ಆರ್ ಸಮ್ ಫಾರ್ಮುಲಾಸ್ ಈವನ್ ಲೈಕ್ x minus a divided by x plus a, x minus a as x tends to a. ಎಷ್ಟೊಂದು ಫಾರ್ಮುಲಾಸ್ ಇದೆ. ಸೈನ್ ಸಮಥಿಂಗ್ ಬೈ ಸೇಮ್ ಥಿಂಗ್, ಆ್ಯಂಡ್ ವೆನ್ ದಟ್ ಲಿಮಿಟ್ ಇಸ್ ಅಪ್ಲೈಡ್, ದಿಸ್ ಶುಡ್ ಬಿಕಮ್ 0, ದಿಸ್ ಶುಡ್ ಬಿಕಮ್ 0. ದಟ್ಸ್ ಅ ಕಂಡೀಷನ್. ಓಕೆ, ಇವೆಲ್ಲ ತೆಗೆಯೋಣ ಈಗ. ಸೊ ಎನಿವೇರ್ ನಾಟ್ ರಿಕ್ವೈರ್ಡ್. ಅದೇ ರೀತಿ ಸಿಂಪಲ್ ಕ್ವಶನ್ ಮಕ್ಕಳು, ಎಕ್ಸೈಸ್ ಒಂದು ಕ್ವಶನ್ ಕೂಡ ಡೈರೆಕ್ಟ್ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. cos 0 1 ಬರುತ್ತೆ, 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ pi minus 0 ಬರುತ್ತೆ. ಆನ್ಸರ್ ಇಸ್ 1 by pi. ಇಟ್ಸ್ ವೆರಿ ಸಿಂಪಲ್. ಲಿಮಿಟ್ ಎಕ್ಸ್ಟೆನ್ಸ್ 0 ಅಗೇನ್ ಇದರಲ್ಲಿ ಎಷ್ಟೊಂದು ಶಾರ್ಟ್ ಕಟ್ಸ್ ಇದೆ. cos mx sin mx, sin ax by sin ax, ಈ ಥರ ಎಷ್ಟೊಂದು m by n ಫಾರ್ಮೆಟ್ ತುಂಬ ಇದೆ. ಅಗೇನ್ ಸೇಮ್ ಥಿಂಗ್. ಸೊ ಇಲ್ಲಿ ಏನಿದೆ, ax ಇದೆಯಾ, ನಮ್ಮ ಹತ್ರ ax ಇಲ್ವಾ, sin ax ಅಲ್ಲಿ ಏನಿದೆಯೋ ಅದನ್ನು ಡಿವೈಡ್ ಮಾಡ್ಕೊಳ್ಳಿ, ಅದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿ. ಅದೇ ರೀತಿ sin bx ಇದೆಯಾ, ಅದನ್ನು ಡಿವೈಡ್ ಮಾಡ್ಕೊಳ್ಳಿ, bxನ ಡಿವೈಡ್ ಮಾಡ್ಕೊಳ್ಳಿ, ಇಂಟು ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ ಮತ್ತೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0, ಇದು ಕೂಡ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ನಮ್ಗೆ ಆಲ್ರೆಡಿ ಗೊತ್ತಿದೆ ಇದು. ದಿಸ್ ಬಿಕಮ್ಸ್ 1, ದಿಸ್ ಆಲ್ಸೋ ಬಿಕಮ್ಸ್ 1. ಸೊ ವಿ ಹ್ಯಾವ್ ನ 1 ಇಂಟು ax. ಎನಿವೇರ್ bx will get ಕ್ಯಾನ್ಸಲ್ ಅಲ್ವಾ, ax ಡಿವೈಡೆಡ್ ಬೈ bx, x ಕ್ಯಾನ್ಸಲ್ ಆಗುತ್ತೆ, get a ಡಿವೈಡೆಡ್ ಬೈ. ಶುಡ್ ನಾಟ್ ಪುಟ್ ಹಿಯರ್. ನೀವು ಸಿಂಪ್ಲಿಫೈ ಮಾಡಿಕೊಂಡು ಇಲ್ಲಿ ಫಸ್ಟ್ ಎಕ್ಸ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇಲ್ಲ ಸರ್ 0 ಹಾಕ್ಬಿಡಿ 0, ನೋ, ಇಟ್ಸ್ ನಾಟ್ ಲೈಕ್ ದಟ್. ಫಸ್ಟ್ ಕ್ಯಾನ್ಸಲ್ x and x, only a by b is left, and this will become 1, this will become 1. therefore the answer is 1 by. ಅರ್ಥ ಇದೆ, ಕ್ಲಿಯರ್ ಆಗಿ. ಸ್ಟೆಪ್ಸ್ ಬರೀಬೇಕು ಕ್ಲಿಯರ್ ಆಗಿ. ನೀವು ಬೋರ್ಡ್ ಎಕ್ಸಾಮಲ್ಲಿ ಐ ಥಿಂಕ್ ಇಫ್ ದೇ ಆಸ್ಕ್ ಫಾರ್ 2 markers, ಸಮಥಿಂಗ್ ಲೈಕ್ 3 markers, ಆ ಥರ ಇರೋದು ಸಿಂಪಲ್ ಫಾರ್ಮುಲಾ. ಯು ಕ್ಯಾನ್ ರೈಟ್ ಸ್ಟೆಪ್ಸ್ ಡಿವೈಡಿಂಗ್ ಅಂಡ್ ಮಲ್ಟಿಪ್ಲೈಯಿಂಗ್ ಬೈ ax, ಡಿವೈಡಿಂಗ್ ಅಂಡ್ ಮಲ್ಟಿಪ್ಲೈಯಿಂಗ್ ಬೈ bx ಅಂತ ಬರೆದು ಸ್ಟೆಪ್ಸ್ ಯು ಕ್ಯಾನ್ ರೈಟ್ ಇಟ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್
ನೆಕ್ಸ್ಟ್ ಕಮ್ಸ್ ಡಿರೈವೇಟಿವ್ಸ್. ಸೊ ಡಿರೈವೇಟಿವ್ಸ್ ತುಂಬಾ ಇಂಪಾರ್ಟೆಂಟು. ನನ್ನ ಫೇವ್ರೆಟ್ ಟಾಪಿಕ್ಸ್. ಕ್ಯಾಲ್ಕುಲಸ್ ನನ್ನ ಫೇವ್ರೆಟ್ಟು. ನಾನು ಫಸ್ಟು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಅಷ್ಟೇ ಫಸ್ಟು ಕ್ಯಾಲ್ಕುಲಸ್ ಕಲ್ತು ಅದಾದಮೇಲೆ ಈ ಮ್ಯಾಟ್ರಿಸಸ್ಸು, ಡಿಟರ್ಮಿನೆನ್ಸು, ರಿಲೇಷನ್ಸು, ಫಂಕ್ಷನ್ ಇವೆಲ್ಲ ಈಸಿ ಟಾಪಿಕ್ಸ್. ಫಸ್ಟು ಟಫ್ ಯಾವುದು ನೀವು ಅದನ್ನ ಅರ್ಥ ಮಾಡ್ಕೊಬೇಕು, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈವನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಹೈಯೆಸ್ಟ್ ಮಾರ್ಕ್ಸ್ ಬರೋದು ಇದರಿಂದಾನೆ. ಆ್ಯಂಡ್ ಕ್ಯಾಲ್ಕುಲಸ್ ಇಲ್ಲೇ ಅಂತಲ್ಲ, ಎಲ್ಲ ಕಡೆ ಯೂಸ್ ಮಾಡೋದು ಕ್ಯಾಲ್ಕುಲಸ್. ನಾವು ಮ್ಯಾಥ್ಸಲ್ಲಿ ಫಿಸಿಕ್ಸಲ್ಲಿ ಯೂಸ್ ಮಾಡ್ತೀವಿ, ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಅದನ್ನು ತುಂಬಾ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಈಗ ಇಟ್ಸ್ ವೆರಿ ಸಿಂಪಲ್. ವಾಟ್ ಈಸ್ ಡಿರೈವೇಟಿವ್? ಡಿಫ್ರೆನ್ಸಿಯೇಷನ್ ಅಂದರೆ ಏನು? ನಾನು ತುಂಬಾ ಹೇಳೋಕೆ ಹೋದರೆ ಅಗೇನ್ ಇಟ್ಸ್ ಒನ್ ಶಾರ್ಟ್ ವಿಡಿಯೋ. ಸೊ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡಬೇಕು, ನಿಮ್ಮ ಫೈಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾವುದೋ ಒಂದು ಫಂಕ್ಷನ್ ತೊಗೊಂಡ್ರೆ ಡಿಫ್ರೆನ್ಸಿಯೇಷನ್ ಅಂದರೆ ಏನು? ಗೋಯಿಂಗ್ ಟು ಎ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದರೆ ಎಷ್ಟು ಚಿಕ್ಕದು ತೊಗೊಂಡ್ರೆ ಅಷ್ಟು ನೀವು ಡಿರೈವೇಟಿವ್ ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಎಲಿಮೆಂಟಲ್ ಏರಿಯಾ ಅಂತ ಹೇಳ್ತೀವಿ ನಾವು. ಸ್ಮಾಲ್ ಏರಿಯಾ ಡಿ ಎಕ್ಸ್, ಇದು ಡಿ ಎಕ್ಸ್ ಅಂತ ಹೇಳ್ತೀವಿ. ಸೊ ನಾವು ಯಾವುದೋ ಒಂದು ಏರಿಯಾ ಫೈನ್ ಮಾಡೋಕ್ಕಂತ ಹೇಳಿದ್ರೆ ಕ್ಯಾಲ್ಕುಲಸ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿಕೊಂಡು ಫಸ್ಟು ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿಕೊಂಡು ಬ್ರೇಕ್ ಮಾಡ್ತೀವಿ. ಸಣ್ಣ ಪಾರ್ಟಾಗಿ ಸಣ್ಣ ಪಾರ್ಟಾಗಿ ಬ್ರೇಕ್ ಮಾಡ್ತೀವಿ, ಆಯಿತಾ? ಆಮೇಲೆ ಕ್ಯಾಲ್ಕುಲಸ್ ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡು ಏರಿಯಾ ಫೈಂಡ್ ಮಾಡ್ತೀವಿ. ಸೊ ಐ ಹ್ಯಾವ್ ಮೇಡ್ ಆಲ್ರೆಡಿ ಒಂದು ವಿಡಿಯೋ, ರಿಯಲ್ ಲೈಫಲ್ಲಿ ಡಿಫ್ರೆನ್ಸಿಯೇಷನ್ನ ಎಲ್ಲಿ ಯೂಸ್ ಮಾಡ್ತೀವಿ, ರಿಯಲ್ ಲೈಫಲ್ಲಿ ಇಂಟಿಗ್ರೇಷನ್ನ ಎಲ್ಲಿ ಯೂಸ್ ಮಾಡ್ತೀವಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಐ ಥಿಂಕ್ ಐ ವಿಲ್ ಗಿವ್ ದ ವೀಡಿಯೋಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮ್ಮ ಹತ್ರ ಟೈಮ್ ಇದ್ದರೆ ಎಕ್ಸಾಮ್ಸ್ ಆದಮೇಲೆ ನಿಮ್ಗೆ ಕಲಿಬೇಕು ಅನ್ಸಿದ್ರೆ ಡಿಫ್ರೆನ್ಸಿಯೇಷನ್ ಎಲ್ಲನೂ ಕಲೀರಿ, ಅರ್ಥ ಆಯ್ತಾ? ದಟ್ಸ್ ವೈ. ಓಕೆ, ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ಅಂದರೆ ಸ್ಮಾಲ್, ವಿಲ್ ಮೇಕ್ ಇಟ್ ಸ್ಮಾಲ್ ಏರಿಯಾ, ಚಿಕ್ಕ ತೊಗೊತೀವಿ. ಇಂಟಿಗ್ರೇಷನ್ ಅಂತ ಹೇಳಿ ಅದು ಇಂಟಿಗ್ರೇಟ್ ಮಾಡ್ಕೊಂಡು ಟೋಟಲ್ ಏರಿಯಾ ಫೈಂಡ್ ಮಾಡ್ತೀವಿ. ಫಸ್ಟ್ ಯಾಕೆ ನೀವು ಸ್ಮಾಲ್ ಆಗಿ ತೊಗೊತೀರ? ಬಿಕಾಸ್ ಇಫ್ ಐ ಆಸ್ಕ್ ಯು ಟು ಫೈಂಡ್ ಏರಿಯಾ ಆಫ್ ದಿಸ್ ಸೋ ಮೆನಿ ಬ್ಯೂಟಿಫುಲ್ ಮಕ್ಕಳೇ. ಒಂದು ಯಾವುದೊಂದು ವಕ್ರವಾಗಿದೆ, ಈ ಥರ ಒಂದು ಫಂಕ್ಷನ್ನು ಹೇಗಂದರೆ ಯಾಕೆ ಫಂಕ್ಷನ್ ಇದೆ, ಫಂಕ್ಷನ್ ಇಸ್ ಹೌ ಎವರ್ ಇಟ್ ವಾಂಟ್ಸ್, ಹೆಂಗಂದರೆ ಹಂಗಿದೆ. ಅದರಲ್ಲಿ ಏರಿಯಾ ಫೈಂಡ್ ಮಾಡೋಕ್ಕೆ ನಾವು ಹಾಕೋದನ್ನು ಮಿಲಿಯನ್ಸ್ ಆಫ್ ಪಾರ್ಟ್ಸ್ ಡಿವೈಡ್ ಮಾಡಿಕೊಂಡು ಒಂದು ಎಲ್ಲ ಸೇಮ್ ಡೈಮೆನ್ಷನ್ ಡಿ ಎಕ್ಸ್ ಬರುತ್ತೆ. ಅದನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಈಸಿಲಿ. ನಾನು ಸಿಂಪಲ್ ಹೇಳ್ತೀನಿ, ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಇಲ್ಲೇ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ ತಗೊಂಡು ಮ್ಯಾಥ್ಸ್ ಎಮ್ ಅಂತ ತಗೋಣ. ನಾನಿಲ್ಲಿ ಎಮ್ ಅಂತ ಬರೀತಾ ಇದ್ದೀನಿ. ನಾನಿದನ್ನು ಝೂಮ್ ಮಾಡಿದ್ರೆ ವೇಸ್ ಮೈ ಎಮ್, ನಾನು ಇದನ್ನು ಝೂಮ್ ಮಾಡಿದ್ರೆ ನೀವು ಟ್ರೈ ಮಾಡ್ಬೋದು ಇದನ್ನ, ಆಯಿತಾ? ನಾನು ಇದನ್ನು ಝೂಮ್ ಮಾಡಿದ್ರೆ ಹಿಂಗೆ ಝೂಮ್ ಮಾಡಿದ್ರೆ ನಿಮಗೆ ಕಾಣಿಸೋದಿಲ್ಲ. ಆ್ಯಕ್ಚುಲಿ ನಿಮ್ಗೆ ಕಾಣಿಸ್ತದೆ ಗೊತ್ತಿಲ್ಲ. ನಾನು ಝೂಮ್ ಮಾಡಿದ್ರೆ ನನಗೆ ಬರೀ ಡಾಟ್ಸ್ ಕಾಣ್ತದೆ. ಇಲ್ಲಿ ಎಮ್ ಅಂತಿದೆ, ಇಲ್ಲಿ ಲೈನ್ ಎಮ್ ಅಂತಿದೆ. ಬಟ್ ಇದು ಎಮ್ ಅನ್ನೋದು ಸಣ್ಣ ಬಾಕ್ಸ್ಗಳಿಂದ ಆಗಿದೆ. ನೀವು ಯಾವುದೇ ಒಂದು ಸ್ಕ್ರೀನ್ ನೀವು ಝೂಮ್ ಮಾಡಿ ನೋಡಿ, ಡಿಜಿಟಲ್ ಬೋರ್ಡ್ ಅಂದರೆ ಇದರಲ್ಲಿ ಎಷ್ಟೊಂದು LED ಇದೆ. ಎಷ್ಟು LED ಅಂದರೆ ಎಷ್ಟೊಂದು ಲಕ್ಷಗಟ್ಟಲೆ LED ಇದೆ. ಸೊ ನಾನು ಇಲ್ಲಿ ಬರೆದಾಗ ನಾನಿಲ್ಲಿ ಎಮ್ ಅಂತ ಬರೆದ್ರೆ ದ LEDs ಆಫ್ ದಟ್ ಓನ್ಲಿ ದಟ್ LEDs ಗೆಟಿಂಗ್ ಇಲ್ಯುಮಿನೇಟೆಡ್. ಅಂದರೆ ಇದು ನಿಮಗೆ ಕಾಣಿಸುತ್ತೆ ಕಂಟಿನ್ಯೂಸ್ ಅಂತ, ಇದು ಕಂಟಿನ್ಯೂಸ್ ಅಂತ ಕಾಣಿಸುತ್ತೆ. ಬಟ್ ಇಟ್ ಇಸ್ ನಾಟ್ ಕಂಟಿನ್ಯೂಸ್. ಅದು ಕಂಟಿನ್ಯೂಸ್ ಅಲ್ಲ, ಅದು ಸಣ್ಣ ಬಾಕ್ಸ್ಗಳಾಗಿ ನಿಮ್ಗೆ ಕಂಟಿನ್ಯೂಸ್ ಥರ ಕಾಣಿಸ್ತಾ ಇದೆ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಡಿಫ್ರೆನ್ಸಿಯೇಷನ್. ಅಂದರೆ ಏನು ಗೊತ್ತಾ, ಸಣ್ಣದಾಗಿ ಮಾಡ್ಕೊಂಡು ನಾವು ಅದನ್ನು ಜಾಯಿನ್ ಮಾಡಿದಾಗ ನಮಗೆ ಯಾವ ಏರಿಯಾ, ಎನಿ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ ನಮಗೆ. ಇನ್ನು ಐ ವಿಲ್ ನಾಟ್ ಗೋ ಟೂ ಮಚ್ ಇನ್ ಡೆಪ್ತ್ ಮಕ್ಕಳು. ಎನಿವೆ, ಸೊ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇನ್ ದಟ್. ನೀವು ಫಸ್ಟ್ ಅಗೇನ್ ನೀವೇನಾದರೂ ಸೆಕೆಂಡ್ ಪಿ ಯು ಸಿಗೆ ಬಂದಾಗ ನನ್ನ ಎಂಟೈರ್ ಲೆಕ್ಚರ್ಸ್ ಇರುತ್ತೆ, ಯೂಟ್ಯೂಬಲ್ಲೇ ಇರುತ್ತೆ. ಎಂಟೈರ್ ಕ್ಯಾಲ್ಕುಲಸ್ನ ಹೋಗಿ ಮುಗಿಸ್ಬಿಡಿ, ಆಯಿತಾ? ಎನಿವೆ, ಸೊ DX ಅಂತ ಈ ರೀತಿ ಇರುತ್ತೆ. ಸೊ ವಾಟ್ ಈಸ್ ಬೇಸಿಕಲ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಹೇಳಬೇಕಂತ ಹೇಳಿದ್ರೆ ಸ್ಲೋಪ್ ಮಕ್ಕಳೇ. ಸೊ ಬೇಸಿಕಲಿ dy/dx, Δy/Δx. ಒಂದು ಫಂಕ್ಷನ್ ಹತ್ರ ಹೋಗ್ತೇವೆ ಅಂದ್ಕೊಂಡ್ರೆ ಇದನ್ನು x1 x2 ತೊಗೊಂಡ್ರೆ ಪಾಯಿಂಟ್ಸ್, ನಾವು ಇದು y1 y2 ಅಂತ ತೊಗೊಂಡ್ರೆ ಡಿಫ್ರೆನ್ಸ್ ಇನ್ ದ y ಕೋಆರ್ಡಿನೇಟ್, ದಟ್ ಇಸ್ y2 ಮೈನಸ್ y1, ದಟ್ ಇಸ್ ಸ್ಲೋಪ್. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನೀವು ಕಲ್ತಿರ್ಬೋದು ವೆಲಾಸಿಟಿ, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ Δx/Δt, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್, ಇದು ಆವ್ರೇಜ್ ವೆಲಾಸಿಟಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿನ dx/dt ಅಂತ ಹೇಳ್ತೀವಿ. ಸೊ ಈ ರೀತಿ ಕೆಲವೊಂದಿರುತ್ತೆ. ಸೊ ಸ್ಲೋಪ್ ಬೇಸಿಕಲಿ ಡಿಫ್ರೆನ್ಸಿಯೇಷನ್ ಗಿವ್ಸ್ ಸ್ಲೋಪ್ ಫಾರ್ ಯು. dy/dx ಅಂತ ಹೇಳಿದ್ರೆ
ವೆನೆವರ್ ದಿಸ್ ಡೆಲ್ಟಾ ಎಕ್ಸ್ ಇದೆಯಲ್ವಾ, ಇದು ಸಣ್ಣದಾದರೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಒಳ್ಳೆಯದು. ಆಗ dy by dx ಆಗುತ್ತೆ. ಡೆಲ್ಟಾ y by delta x is average. When delta x tends to 0, then it will become dy by dx. So dy by dx ಅನ್ನೋದು ತುಂಬ ಸ್ಮಾಲ್ ಕ್ವಾಂಟಿಟಿ. ಬಿಕಾಸ್ ಇಟ್ಸ್ ಟೆನ್ಸ್ ಟು ಅಲ್ವಾ. ಸೊ ವೈ ವಿ ಲರ್ನ್ಸ್ ಲಿಮಿಟ್ಸ್ ನೋಡಿ, ಎಷ್ಟು ಚೆನ್ನಾಗಿ ಕಲಿತೀವಿ. ನಾವು ಫಸ್ಟ್ ಲಿಮಿಟ್ಸ್ ಕಲಿತೀವಿ. ಯಾಕಂದರೆ ಲಿಮಿಟ್ಸ್ ಅನ್ನು ನೋಡಿ, ಡೆಲ್ಟಾ ಎಕ್ಸ್ ಶುಡ್ ಬಿಕಮ್ಸ್ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0. ಲಿಮಿಟ್ಸ್ ಅಪ್ಲೈ ಮಾಡಿ ನಮ್ಗೆ ಡಿಫ್ರೆನ್ಸಿಯೇಷನ್ ಬರೋದು. ಲಿಮಿಟ್ಸ್ ಫೌಂಡೇಶನು, ಆಮೇಲೆ ಡಿಫ್ರೆನ್ಸಿಯೇಷನ್, ಬೇಸಿಕ್ ಮೀನಿಂಗು, ಅದಾದಮೇಲೆ ಕಂಟಿನ್ಯೂಟಿ. ಆ್ಯಕ್ಚುಲಿ ಲಿಮಿಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಸಿಯೇಷನು ಆ ಥರ ಹೋಗುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು, ಇಂಟಿಗ್ರೇಷನು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ 1 ವೇರಿಯಬಲ್ 2 ವೇರಿಯಬಲ್, ನೆಕ್ಸ್ಟ್ ಹೋಮೋಜಿನಿಯಸ್, ನಾನ್ ಹೋಮೋಜಿನಿಯಸ್, ಏನೋ ಬರುತ್ತೆ, ಲೀನಿಯರ್, ನಾನ್ ಲೀನಿಯರ್, ಎಷ್ಟೆಷ್ಟು ಇರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ, ಸೊ ಸಿಂಪಲ್ ಆಗಿ. ಸೊ ನಾವೀಗ ಏನು ಮಾಡಬೇಕು, ಐ ವಾಂಟ್ ಡೆಲ್ಟಾ ಎಕ್ಸ್ ಅಂದರೆ ಈ ಡೆಲ್ಟಾ ಎಕ್ಸ್ ಇದೆಯಲ್ವಾ, ಅದು ಓವರ್ ಆಲ್ ತೊಗೊಂಡ್ರೆ ಡೆಲ್ಟಾ ಎಕ್ಸ್ ಅಂತ ಹೇಳ್ತೀವಿ. ಈ ಡೆಲ್ಟಾ ಎಕ್ಸ್ ಅನ್ನೋದು ಎಷ್ಟು ಸಣ್ಣದಾದರೆ ಅಷ್ಟು ಒಳ್ಳೆಯದು. ಸೊ ಸಣ್ಣದಾದರೆ ಸಣ್ಣ ಸ್ಟ್ರಿಪ್ ಬರುತ್ತೆ ಇಲ್ಲಿ ಡಿ ಎಕ್ಸ್ ಅಂತ, ಡೆಲ್ಟಾ ಎಕ್ಸ್ ಡಿ ಎಕ್ಸ್ ಅಂತ ಹೇಳ್ತೀವಿ. ಇನ್ ಅದರ್ ವೇ ಐ ಕ್ಯಾನ್ ಆಲ್ಸೋ ಸೇ ದಿಸ್ ಪಾಯಿಂಟ್ ಅನ್ನು ಎ ಅಂತ ತೊಗೊಂಡ್ರೆ ಇದರ ಡಿಸ್ಟೆನ್ಸ್ ಎಚ್ ಅಂತಿದ್ರೆ ಇದು ಎ ಪ್ಲಸ್ ಎಚ್ ಆಗುತ್ತೆ. ಎರಡು ಒಂದೇ, ಎ ಪ್ಲಸ್ ಎಚ್. ಸೊ ವಿ ಡಿಫೈನ್ ಡಿಫ್ರೆನ್ಸಿಯೇಷನ್ ಆಸ್ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ dy by dx as limit h tends instead of delta x we write h. ಎರಡು ಸೇಮೇ. ಡೆಲ್ಟಾ ಎಕ್ಸ್ ಅಂದರೆ ಏನು, x2 ಮೈನಸ್ x1. ಎಚ್ ಅಂದರೆ ಏನು, ಎ ಪ್ಲಸ್ ಎಚ್ ಮೈನಸ್ ಎ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಡೆಲ್ಟಾ ಎಕ್ಸ್ ನಾವೇನು ತೊಗೊತಾ ಇದ್ದೀವಿ, ಡೆಲ್ಟಾ ಎಕ್ಸ್ನ ಇದು ಬಿಡ್ತಲ್ವಾ, ನಾನೇನು ತೊಗೊತೀನಿ, ಇದು ಎ, ಇದು ಎ ಪ್ಲಸ್ ಎಚ್. ಇದ್ರ ಡಿಸ್ಟೆನ್ಸ್ ಎ, ಇದ್ರ ಡಿಸ್ಟೆನ್ಸ್ ಎ ಪ್ಲಸ್ ಎಚ್ ಇರುತ್ತೆ. ಎರಡು ಕೋಆರ್ಡಿನೇಟ್ಸು, ಎ ಪ್ಲಸ್ ಎಚ್ ಮೈನಸ್ ಎಚ್, ಎ ಪ್ಲಸ್ ಎಚ್ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಗೆಟ್ ಎಚ್ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಲಿಮಿಟ್ ಎಚ್ ಎ ಪ್ಲಸ್ ಎಚ್ ಮೈನಸ್ ಎಚ್ ಡಿವೈಡ್ ಬೈ ಎಫ್ ಆಫ್ ಎ ಡಿವೈಡ್ ಬೈ ಎಚ್. ದಿಸ್ ಅ ಮೀನಿಂಗ್, ದಿಸ್ ಇಸ್ ನಥಿಂಗ್ ಬಟ್ y2 minus y1 by x2 minus x. It is nothing but that only. So we call this as first principle ಅಂತ ಕರಿತೀವಿ, ಫಸ್ಟ್ ಪ್ರಿನ್ಸಿಪಲ್ ಅಂತ. ಸೊ ಯಾವುದೇ ಡಿಫ್ರೆನ್ಸಿಯೇಷನ್ ಮಾಡಬೇಕಂತ ಹೇಳಿದ್ರೆ ನೀವೇನು ಮಾಡಬೇಕು, ಯಾವುದೋ ಒಂದು ಸಣ್ಣದು ಫಸ್ಟ್ ಒಂದು x2 ತೊಗೊಬೇಕು. ಯು ಶುಡ್ ಟೇಕ್ ಎ ಪ್ಲಸ್ ಎಚ್, ದೆನ್ ಯು ಶುಡ್ ಟೇಕ್ ಎ ಆ್ಯಂಡ್ ಯು ಶುಡ್ ಮೇಕ್ ಲಿಮಿಟ್ ಎಚ್ ಟೆನ್ಸ್ ಟು 0. ಸೊ ಇದೇ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ನಾವು ಎಲ್ಲ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ನ ಡಿರೈವ್ ಮಾಡೋದು. ಅರ್ಥ ಆಯ್ತಾ? ಇದೇ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಎ ಪ್ಲಸ್ ಎಚ್ ಎ ತೊಗೊಬೇಕು. ಡಿಫ್ರೆನ್ಸಿಯೇಷನ್ ಅಂದರೆ ಎಚ್ ಶುಡ್ ಬಿಕಮ್ 0. ದಟ್ ಮೀನ್ಸ್ ಫ್ರಮ್ ಡೆಲ್ಟಾ ಎಕ್ಸ್ ಯು ಶುಡ್ ಗೋ ಟು ಸ್ಮಾಲ್ ವ್ಯಾಲ್ಯೂ. ಡಿಫ್ರೆನ್ಸಿಯೇಷನ್ ಅಂದರೆ ಅಷ್ಟೇ. ಓಕೆನಾ? ಎನಿವೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್ ನಾವು ಇಮಿಡಿಯೇಟ್ಲಿ. ಸೊ ಈಗ ಫೈಂಡ್ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್. ನಿಮಗೆ ಅದು ಎಕ್ಸಾಮಲ್ಲಿ ಕೇಳಿ. ಯೂಸಲಿ ಫಸ್ಟ್ ಪ್ರಿನ್ಸಿಪಲ್ ಬೇಕಾಗಿಲ್ಲ. ಸೊ ಎನಿವೇರ್ ವಿಲ್ ಲರ್ನ್ ದ ಫಾರ್ಮುಲಾಸ್. ಬಟ್ ಬೋರ್ಡ್ ಎಕ್ಸಾಮಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ನ ಒಂದು ವೇಳೆ ಕ್ವಶನ್ ಕೇಳಿದ್ರೆ ಹೌ ಟು ಆನ್ಸರ್ ಅಂತ. ವೆರಿ ಸಿಂಪಲ್ ಮಕ್ಕಳೇ. ಕೆಲವೊಂದ್ಸರಿ ಕೇಳಿದ್ದಾರೆ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮಾಡಿ ಅಂತ. ಯು ವಿಲ್ ಗೆಟ್ ಯೂಶಲಿ ಎಕ್ಸ್ ಸ್ಕ್ವೇರ್, ಸೈನ್ ಎಕ್ಸ್, ಟ್ಯಾನ್ ಎಕ್ಸ್, ಯಾವ್ದು ಬೇಕಾದ್ರೂ ಕೇಳ್ಬೋದು. ಎಲ್ಲದಕ್ಕೂ ಇದೇ ರೂಲು. ಸೊ ನಾವೇನು ಮಾಡೋಕೆ ಇಲ್ಲಿ ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಚ್ ಆಸ್ ಲಿಮಿಟ್ ಎಚ್ ಟೆನ್ಸ್ ಟು 0 ಅಂತ ಬರ್ಕೊತೀವಿ ಇಲ್ಲಿ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಐ ರೈಟ್ ಎಕ್ಸ್ ಪ್ಲಸ್ ಎಚ್ ಎಫ್ ಆಫ್ ಎಕ್ಸ್ ಅಂತ. ಅರ್ಥ ಆಯ್ತಾ? ಸೊ ವಾಟ್ ಈಸ್ ಮೈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. ದಟ್ ಮೀನ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎಚ್ ದ ಹೋಲ್ ಸ್ಕ್ವೇರ್. ಎಕ್ಸ್ ಅಂತ ಇರೋದನ್ನ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಚ್ ಸ್ಕ್ವೇರ್. ಎಚ್ ಸ್ಕ್ವೇರ್ ಅಲ್ಲ, ಎಚ್. ಲಿಮಿಟ್ ಎಚ್ ಟೆನ್ಸ್ ಟು ಎಕ್ಸ್ಪ್ಯಾಂಡ್ ಮಾಡಿದನ್ನ ಎಕ್ಸ್ ಸ್ಕ್ವೇರ್ ಟು ಎಕ್ಸ್ ಎಚ್ ಪ್ಲಸ್ ಎಚ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಚ್ ಬರುತ್ತೆ. ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ ಎಚ್ ಟೆನ್ಸ್ ಟು 0. ಇಲ್ಲಿ ಕಾಮನ್ ಇದೆ 2xh, ಎಚ್ ಕಾಮನ್ ಇದೆ. ಅಲ್ಲಿ ಟೇಕ್ ಎಚ್ ಕಾಮನ್, ಅಲ್ಲಿ ಗೆಟ್ 2x ಪ್ಲಸ್ ಎಚ್ ಡಿವೈಡೆಡ್ ಬೈ ಎಚ್ ಬರುತ್ತೆ. ಈಗ ನನಗೆ ಲಿಮಿಟ್ ಎಚ್ ಟೆನ್ಸ್ ಟು 0 ಇರುತ್ತೆ. ಸಿ ನಾವು ಇಲ್ಲೇ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಎಚ್ ಟೆನ್ಸ್ ಟು 0 ಹಾಕಿದ್ರೆ ನಿಮ್ಗೆ ಇಲ್ಲಿ 0/0 ಫಾರ್ಮ್ ಬರುತ್ತೆ. ಈ ಡಿನಾಮಿನೇಟರ್ನ ಎಲಿಮಿನೇಟ್ ಮಾಡಬೇಕು, ತೆಗಿಬೇಕು ನಾವು. ಅದಕ್ಕೋಸ್ಕರನೇ ನಾವು ಇಟ್ಟು ಎಚ್ ಕಾಮನ್, ಎಚ್ ಕ್ಯಾನ್ಸಲ್ಸ್. ನಾವು ಈಗೇನು ಆನ್ಸರ್ ಬರುತ್ತೆ ನಿಮಗೆ, ಲಿಮಿಟ್ ಎಚ್ ಟೆನ್ಸ್ ಟು 0 ನಿಮಗೆ 2x ಪ್ಲಸ್ ಎಚ್ ಬರುತ್ತೆ. ನಾವು ಎಚ್ ಬಿಕಮ್ 0, ದ ಆನ್ಸರ್ ಈಸ್ 2x. ಸೊ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು 2x. ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನು, ಎಕ್ಸ್ ಪವರ್ 4 ಡಿಫ್ರೆನ್ಸಿಯೇಷನು ಎಲ್ಲದನ್ನು ಹಿಂಗೆ ಕುತ್ಕೊಂಡು ಮಾಡೋಕ್ಕಾಗುತ್ತಾ? ವಿ ಕಾಂಟ್ ಡೂ ಲೈಕ್ ದಿಸ್, ರೈಟ್? ಯು ಕಾಂಟ್ ಸಿಟ್ ಆ್ಯಂಡ್ ಡೂ ಆಲ್ ದ ಡಿರೈವೇಷನ್ ಲೈಕ್ ದಟ್. ದಟ್ಸ್ ವೈ ವಿ ಹ್ಯಾವ್ ಜನರಲ್ ಫಾರ್ಮುಲಾ. ಯಾವುದೇ ಒಂದು ಎಕ್ಸ್ ಪವರ್ n ಡಿಫ್ರೆನ್ಸಿಯೇಷನ್ ಇದ್ದರೆ n ಇಂಟು ಎಕ್ಸ್ ಪವರ್ n-1. ಈಗ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿದ್ರೆ 2 ಇಂಟು ಎಕ್ಸ್ ಪವರ್ 2-1 ಅಂತ ಅಷ್ಟೇ, ಸಿಂಪಲ್. ದಿಸ್ ಜನರಲ್ ಫಾರ್ಮುಲಾ. ಸೊ ಎಲ್ಲ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ನು ನಾವು ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಡಿರೈವ್ ಮಾಡ್ತೀವಿ.
ಬಟ್ ತುಂಬ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಇದೆ ಡಿಫ್ರೆನ್ಸಿಯೇಷನಲ್ಲಿ. ಸೊ ಎವ್ರಿ ಟೈಮ್ ವಿ ಕಾಂಟ್ ಯೂಸ್ ಫಸ್ಟ್ ಪ್ರಿನ್ಸಿಪಲ್. ಸೊ ಫಾರ್ಮುಲಾಸ್ನ ಬೇಸಿಕ್ ಫಾರ್ಮುಲಾಸ್ ನೆನ್ಪಿಟ್ಕೊಂಡು ಬೇರೆ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಪ್ರೂಫ್ ಟೈಪ್ ಆ್ಯಕ್ಚುಲಿ. ನಾನು ಕೊಟ್ಬಿಟ್ಟು ಡಿರೈವೇಷನ್ ಕಂಪ್ಲೀಟ್ ಆಗಿ. ಸೊ ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್ನ ಸೇಮ್ ಏನು ಮಾಡಬೇಕು, ಎಕ್ಸ್ ಪ್ಲಸ್ ಎಚ್ ದ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ಪ್ಲಸ್ ಎಚ್ ಟು ದ ಪವರ್ ಆಫ್ ಎನ್ ಫಂಕ್ಷನ್ ಇಸ್ ಎಕ್ಸ್ ಪ್ಲಸ್ function is x power n. In the place of x, replace x plus h. Again x divided by h barutte. So what is a plus b x plus y to the power of n? Use binomial expansion. That is nc0 x power n. Illi h power 0 irutte. ಅದಾದ್ಮೇಲೆ ಇದ್ರ ಪವರ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಇದ್ರ ಪವರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ದಟ್ಸ್ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಸೊ ಇಲ್ಲಿ nc1 x ಪವರ್ ಡಿಕ್ರೀಸ್ ಆಗುತ್ತೆ, h ಪವರ್ 1 ಆಗುತ್ತೆ. ನೆಕ್ಸ್ಟು nc2 x ಪವರ್ n ಮೈನಸ್ 2 h ಸ್ಕ್ವೇರ್. ಇಲ್ಲಿ ನೆಕ್ಸ್ಟ್ ಟರ್ಮಲ್ಲಿ h ಸ್ಕ್ವೇರ್ ಬರುತ್ತೆ. ಅಥವಾ ಲಾಸ್ಟ್ ಟರ್ಮಲ್ಲಿ ಎಕ್ಸ್ ಪವರ್ ಡಿಕ್ರೀಸ್ ಆಗಿ ಎಕ್ಸ್ ಪವರ್ 0 ಬರುತ್ತೆ, ಎಚ್ ಪವರ್ ಎನ್ ಬರುತ್ತೆ. ಅರ್ಥ ಆಯ್ತಾ? ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ನಿಮ್ಗೆ ಗೊತ್ತಿರುತ್ತೆ ಬೈನಾಮಿಯಲ್ಲಿ. ಸೊ ನಾನು ಇದ್ರಲ್ಲಿ ನೋಡಿ ಎಕ್ಸ್ ಪ್ಲಸ್ ಎಚ್ ಪವರ್ ಆಫ್ ಎನ್ ಮೈನಸ್ ಎಕ್ಸ್ ಪವರ್ ಎನ್. ಲಾಸ್ಟ್ ಟರ್ಮ್ ಏನಾಗಿ ನೋಡಿ, ಫಸ್ಟ್ ಟರ್ಮ್ ಏನು, ಫಸ್ಟ್ ಟರ್ಮು nc0 ಬಂದು ಬೇಸಿಕಲಿ ನಿಮಗೆ 1 ಇರುತ್ತೆ. ಸೊ ನಿಮಗೆ ಎಕ್ಸ್ ಪವರ್ ಎನ್ನೇ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಏನಾಗುತ್ತೆ ಬೇಸಿಕಲಿ, ಸೊ ಯು ವಿಲ್ ಗೆಟ್ nc0 ಇಸ್ 1 ಇಂಟು ಎಕ್ಸ್ ಪವರ್ ಎನ್. ಇಲ್ಲಿ ಮೈನಸ್ ಎಕ್ಸ್ ಪವರ್ ಎನ್ ಇದೆ, ಎಕ್ಸ್ ಪವರ್ ಎಕ್ಸ್ 1 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿದಿದೆ ಈಗ nc1 ಇದು ಉಳಿದಿದೆ, ಅಪ್ ಟು ಹಿಯರ್ ಇಟ್ ವಿಲ್ ಬಿ ದೇರ್. ಅರ್ಥ ಆಯ್ತಾ? ಸೊ n ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಎಚ್ ಈ ಥರ ಇರುತ್ತೆ. ವೆರಿ ಸಿಂಪಲ್ ಮಕ್ಕಳು. ಇಲ್ಲಿ ಫಸ್ಟ್ ಟರ್ಮು ನೋಡಿ ಎಕ್ಸ್ ಪ್ಲಸ್ ಎಚ್ ಪವರ್ ಎನ್ ಅಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಪವರ್ ಎನ್ ಇದೆ, ದಿಸ್ ಮೈನಸ್ ಎಕ್ಸ್ ಪವರ್ ಎನ್. ಸೊ ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಟರ್ಮ್ಸು ಹಾಗೇ ಇರುತ್ತೆ. ಎಲ್ಲ ಟರ್ಮ್ಸಲ್ಲೂ ಎಚ್ ಇರುತ್ತೆ, ಎಲ್ಲ ಟರ್ಮ್ಸಲ್ಲಿ ಹೆಚ್ಚು ಎಚ್ ಸ್ಕ್ವೇರು ಎಚ್ ಕ್ಯೂ ಆ ಥರ ಇರುತ್ತೆ. Again we are dividing the whole that entire terms, we are taking h common. H common ತಗೊಂಡ್ರೆ ಇಲ್ಲಿ ನೋಡಿ h common ತಗೊಂಡ nc1. What is nc1 is nothing but n. So ನನಗೆ n into x power n minus 1 ಇರುತ್ತೆ. ನೆಕ್ಸ್ಟ್ ಅಲ್ಲಿ I will have, ನೆಕ್ಸ್ಟ್ ನಿಮಗೆ ಡೆಫಿನೆಟ್ಲಿ ಯು ಗೋಯಿಂಗ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ x power n minus 2 ಇರುತ್ತೆ, ಒಂದು h ಇರುತ್ತೆ. ಅಗೇನ್ ನೆಕ್ಸ್ಟ್ ಇನ್ನೊಂದು h ಸ್ಕ್ವೇರ್ ಇರುತ್ತೆ. ಸೊ ಎಲ್ಲ ಟರ್ಮ್ಸಲ್ಲೂ h ಇರುತ್ತೆ. ಈಗ ನಾನು HH ಈಗ ವೆನ್ ಐ ರೈಟ್ ದಿಸ್ ಡಿವೈಡ್ ಬೈ ದಿಸ್ HH ಕ್ಯಾನ್ಸಲ್ ಆಗುತ್ತೆ ಎಲ್ಲ ಟರ್ಮ್ಸಲ್ಲೂ. ಸೊ ಮೀನ್ಸ್ ಅದರ್ ದ್ಯಾನ್ ದಿಸ್ ಟರ್ಮ್, ಅದರ್ ದ್ಯಾನ್ ಫಸ್ಟ್ ಟರ್ಮ್ ಆಲ್ ಟರ್ಮ್ಸ್ ವಿಲ್ ಹ್ಯಾವ್ h. ಸೊ ಲಿಮಿಟ್ h ಟೆಂಡ್ಸ್ ಟು 0, ಆಲ್ ಟರ್ಮ್ಸ್ ಬಿಕಮ್ 0. ಓನ್ಲಿ ವಿ ಹ್ಯಾವ್ n ಇಂಟು ಎಕ್ಸ್ ಪವರ್ n ಮೈನಸ್ 1. ದ ಫಾರ್ಮುಲಾ ಇಸ್ n ಇಂಟು ಎಕ್ಸ್ ಪವರ್ n ಮೈನಸ್ 1. ಇಲ್ಲಿ ಏನೂ ಇಲ್ಲ, ಇಲ್ಲಿ ಜಸ್ಟ್ ಇಟ್ಸ್ ಜಸ್ಟ್ ಯು ಹ್ಯಾವ್ ಟು ನೋ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಏನೂ ಇಲ್ಲ ಬೈನಾಮಿಯಲ್ ಎಕ್ಸ್ಪಾನ್ಷನಲ್ಲಿ. ಫಸ್ಟ್ ಟರ್ಮಲ್ಲಿ ಎಕ್ಸ್ ಪವರ್ ಎನ್ ಇರುತ್ತೆ, ಸೆಕೆಂಡ್ ಟರ್ಮಲ್ಲಿ ಎಚ್ ಇಂಟು ಒಂದೇ ಒಂದು ಎಚ್ ಇರುತ್ತೆ, ಸೆಕೆಂಡ್ ಟರ್ಮಲ್ಲಿ ಒಂದೇ ಒಂದು ಎಚ್ ಇರುತ್ತೆ, ಥರ್ಡ್ ಟರ್ಮಲ್ಲಿ 2 ಎಚ್ ಸ್ಕ್ವೇರ್ ಬರುತ್ತೆ, ಫೋರ್ತ್ ಟರ್ಮಲ್ಲಿ ಎಚ್ ಕ್ಯೂಬ್ ಈ ಥರ ಹೋಗ್ತಾ ಇರುತ್ತೆ. ನಾನು ಎಕ್ಸ್ ಪವರ್ ಎನ್ ಮೈನಸ್ ಮಾಡಿದಾಗ ಫಸ್ಟ್ ಟರ್ಮ್ ಹೋಯ್ತಾ, ಮತ್ತೆ ಡಿವೈಡ್ ಬೈ ಎಚ್ ಮಾಡ್ತೀವಿ, ಡಿವೈಡ್ ಬೈ ಎಚ್ ಮಾಡೋಕ್ಕಲ್ವಾ, ಡಿವೈಡ್ ಬೈ ಎಚ್ ಮಾಡಿದಾಗ ಈ ಟರ್ಮಲ್ಲಿ ಎಚ್ ಹೋಗುತ್ತೆ. ಸೊ ಇಷ್ಟು ಮಾತ್ರ ಉಳಿಯುತ್ತೆ. ಬಟ್ ಬೇರೆ ಟರ್ಮಲ್ಲಿ ಎಲ್ಲ ಟರ್ಮಲ್ಲೂ ಎಚ್ ನಾನು ಬಿಕಾಸ್ ಐ ಆಮ್ ಡಿವೈಡಿಂಗ್ ಓನ್ಲಿ 1 ಎಚ್, ಬಟ್ ಎಚ್ ಸ್ಕ್ವೇರ್ ಇದೆ ಇಲ್ಲಿ. ಸೊ 1 ಎಚ್ ಹಿಂಗೆ ಹಾಗೆಯೇ ಉಳಿಯುತ್ತೆ. ಸೊ ಎಲ್ಲದರಲ್ಲೂ ಎಚ್ ಇದ್ದೇ ಇರುತ್ತೆ. ಎಚ್ ಟೆಂಡ್ಸ್ ಟು 0, ಆಲ್ ಟರ್ಮ್ಸ್ ಬಿಕಮ್ 0. ಸೊ ಓನ್ಲಿ ದಿಸ್ ಇಸ್ ಲೆಫ್ಟ್. therefore it is n into x power n minus 1. ಅರ್ಥ ಆಯ್ತಾ? ಇದು ದಿಸ್ ಒನ್. ಅದೇ ರೀತಿ ಕಂಪ್ಯೂಟ್ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್. ಅಗೇನ್ ಸಿಂಪಲ್. ಏನು ಮಾಡೋಕ್ಕೀಗ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್. ನೀವು ಎಕ್ಸಾಮಲ್ಲಿ ಕೊಟ್ಟಾಗ ಆಲ್ವೇಸ್ ರೈಟ್ ದ ಫಸ್ಟ್ ಫಾರ್ಮುಲಾ ದೆನ್ ಡೂ ಇಟ್. ಎಫ್ ಆಫ್ ಇಲ್ಲೇನಿದೆ, ಎಫ್ ಆಫ್ ಎಕ್ಸ್ ಬಂದು ಸೈನ್ ಎಕ್ಸ್ ಅಲ್ವಾ, ಸೈನ್ ಆಫ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಎಚ್ ಆಸ್ ಲಿಮಿಟ್ ಎಚ್ ಟೆಂಡ್ಸ್ ಟು. ನಿಮ್ಗೆ ಏನಾದರೂ ಫಾರ್ಮುಲಾ ನೆನಪು ಬರ್ತಾ ಇದೆಯಾ? ಸೈನ್ ಎ ಇಲ್ಲ ಸರ್ ಎಕ್ಸ್ ಅಲ್ವಾ ಇದು, ನಿಮ್ಗೆ ಏನಾದರೂ ಫಾರ್ಮುಲಾ ನೆನಪು ಬರ್ತಾ ಇದೆಯಾ? ಸೈನ್ ಎ ಮೈನಸ್ ಸೈನ್ ಬಿ ಒಂದು ಫಾರ್ಮುಲಾ ಇದೆ ಟ್ರಿಗ್ನೋಮೆಟ್ರಿಯಲ್ಲಿ, ತುಂಬಾ ಇಂಪಾರ್ಟೆಂಟು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೂಡ, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ನಿಮ್ಮ ಫಸ್ಟ್ ಪಿ ಯು ಸಿ ಫೈನಲ್ ಎಕ್ಸಾಮಲ್ಲಿ ಕೂಡ ಈ ಫಾರ್ಮುಲಾ ಬೇಸ್ ಮೇಲೆ ಕ್ವಶನ್ ತುಂಬ ಕೇಳ್ತಾರೆ. ಟ್ರಿಗ್ನೋಮೆಟ್ರಿಯಲ್ಲಿ ನೆನಪಿದೆಯಾ? ವಿ ಹ್ಯಾವ್ ಸೈನ್ 3x, ಸೈನ್ 5x, ಸೈನ್ 4x ಡಿವೈಡ್ ಬೈ ಕಾಸ್ 3x, ಟ್ಯಾನ್ 3x ಅಂತ ಒಂದು ಡಿರೈವೇಷನ್ ಇತ್ತಲ್ವಾ, ನಾವು ಡಿರೈವೇಷನ್ ಕ್ವಶನ್ಸು. ಆ ಕ್ವಶನ್ಸ್ ಎಲ್ಲದರಲ್ಲೂ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ವಾಟ್ ಇಸ್ ಸೈನ್ ಎ ಮೈನಸ್ ಸೈನ್ ಬಿ ಹೇಗೆ ನೆನ್ಪಿಟ್ಕೊಬೇಕು ಅಂತ ಕೂಡ ಪ್ರೀವಿಯಸ್ ಲೆಕ್ಚರ್ ಹೇಳಿದೆ ಆಲ್ರೆಡಿ. ಸೈನ್ ಬಂದರೆ ಸೈನು ಕಾಸ್ ಬರುತ್ತೆ, ಕಾಸ್ ಬಂದರೆ ಕಾಸ್ ಸೈನ್ ಬರುತ್ತೆ ಅಂತ ನಾನು ಟ್ರಿಗ್ನೋಮೆಟ್ರಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೈನ್ ಎ ಮೈನಸ್ ಸೈನ್ ಬಿ ಅಂದ್ರೆ ಏನು? ಫಾರ್ಮುಲಾ 2 cos a ಪ್ಲಸ್ ಬಿ ಬೈ 2 ದಿಸ್ ಪ್ಲಸ್ ದಿಸ್, ದಟ್ ಈಸ್ ಎಕ್ಸ್ ಪ್ಲಸ್ ಎಚ್ ಪ್ಲಸ್ ಎಕ್ಸ್ ಪ್ಲಸ್ ಎಚ್ ಪ್ಲಸ್ ಎಕ್ಸ್ ಬೈ 2
ಅದಾದಮೇಲೆ 2 cos a plus b by 2 to sin a minus b by 2. That is x plus h minus x by 2 divided by h ಇರುತ್ತೆ. ಈಗೇನಾಗುತ್ತೆ ಲಿಮಿಟ್ h tends to 0. ಈಗೇನಾಗುತ್ತೆ ಬೇಸಿಕಲಿ. ಸೊ ನಮಗೇನು ಬರುತ್ತೆ ಆನ್ಸರ್ ಈಗ? ಸೊ ಆನ್ಸರ್ ಈಗ ಗೋನ್ ಗೆಟ್ ಇಟ್. ಸೊ ಈಗ ನನಗೆ h tends to 0 ಅಲ್ವಾ? ಸೊ x ಕ್ಯಾನ್ಸಲ್ ಆಗುತ್ತೆ. ಯು ಗೋನ್ ಟು ಗೆಟ್ h by 2 as limit h becomes 0. What about this value? 0 by 2 is 0. So this value becomes basically sin 0 by 0 ಆಗುತ್ತಾ? 2 cos of x plus h by 2 2 cos x plus h by 2 to sin of x plus h minus x by 2. Okay. Okay, so basically that is substitute sin h by 2 ideyalva. We can take one h by 2 from here. Okay, I'll do it now. Okay, so limit simple, h tends to 0 alva. 2 into it 2 9 marti andre what I will do is I will write cos 2x plus h by 2 as usual. ಇಲ್ಲಿ ನನಗೆ ಏನು ಬಂತು? sin h by 2 ಬಂದಿದೆಯಾ? sin ನನಗೆ h by 2 ಬಂದಿದೆ ಡಿವೈಡೆಡ್ ಬೈ ಈ 2ನ h by 2 ಬರ್ಕೊಂತ ಇದೆ. ಸೊ ನೀವು ಹೇಳಿ ವಾಟ್ ಈಸ್ sin x by x? ದಟ್ಸ್ 1. ನನಗೇನು ಬರುತ್ತೆ ಈಗ? ಲಿಮಿಟ್ h tends to 0. ನನಗೆ ಬರೀ cos 2x plus h by 2. ಆ್ಯಕ್ಚುಲಿ ಮತ್ತೆ ನನಗೆ ಸಪ್ರೇಟಾಗಿ ಬರೀಬೇಕು. ಎಕ್ಸಾಮಲ್ಲಿ ಸ್ಟೆಪ್ಸ್ ಬರೀರಿ. sin of by 2 by h by 2 ಬರುತ್ತೆ. ಸೊ ದಿಸ್ ಬಿಕಮ್ಸ್ sin something by something, sin x by x. This is 1 and what is h tends to 0? This h 0 ಆದರೆ ನಿಮಗೆ 2 cos 2x by 2 ಬರುತ್ತೆ. You'll get answer as cos x. Therefore it is cos. Oh my god, sin x ಡಿಫ್ರೆನ್ಸಿಯೇಷನ್ cos x ಬರೀಬೇಕಂದ್ರೆ ಇಷ್ಟೊಂದು ಸ್ಟೆಪ್ಸ್ ಎಲ್ಲ ಮಾಡಬೇಕು. ಇಷ್ಟೊಂದು ಸ್ಟೆಪ್ಸ್ ಎಲ್ಲ ಮಾಡೋ ನೆಸೆಸಿಟಿ ಇಲ್ಲ. ದಟ್ಸ್ ವೈ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ಸೊ ಈ ಫಾರ್ಮುಲಾಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಇಷ್ಟು ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ ನಾನು ಸೆಕೆಂಡ್ PUC ಲೆಕ್ಚರ್ ನೋಟ್ಸಲ್ಲಿ ತೊಗೊಂಡಿದ್ದೀನಿ ಡೈರೆಕ್ಟಾಗಿ. ನಿಮಗೆ ಬೇಸಿಕ್ಸ್ ಇವೆಲ್ಲ ಬೇಡ, ಬಿಟ್ಬಿಡಿ. ಡಿಫ್ರೆನ್ಸಿಯೇಷನ್ ಸೈನ್ಸ್ ಎಕ್ಸ್ ಇವೆಲ್ಲ ಬೇಡ ನಿಮಗೆ. ನನ್ನ ಪ್ರಕಾರ ಇದೊಂದು ಸಾಕು. ಕಾನ್ಸ್ಟೆಂಟ್ 0 ನೆನಪಿರಲಿ. ಅದಾದಮೇಲೆ ಸೈನ್ ಎಕ್ಸು, ಕಾಸ್ ಎಕ್ಸು, ಟ್ಯಾನ್ ಎಕ್ಸು, ಕಾಟ್ ಎಕ್ಸು, ಸೆಕೆಂಡ್ ಎಕ್ಸ್ ಇಷ್ಟು ಸಾಕು. ಐ ಡೋಂಟ್ ಥಿಂಕ್ ಸೊ ಈವನ್ ಸೆಕೆಂಡ್ ಎಕ್ಸ್ ಎಲ್ಲ ಬೇಕು ಅಂದ್ಬಿಟ್ಟು. ಬಟ್ ಇಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು. ಎಲ್ಲ ಗೊತ್ತಿದೆ ತುಂಬ ಒಳ್ಳೆಯದು. ನಾನು ಹೇಳ್ತಾ ಇದ್ದೆಲ್ಲ ನೆಕ್ಸ್ಟ್ ಇಯರು ನೀವು ಫಸ್ಟ್ ಆಗಿದ ತಕ್ಷಣ ಡೈರೆಕ್ಟ್ ಸೆಕೆಂಡ್ PUC ಹೋದಾಗ ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈಗಲೇ ಹೋಗಿ ನೋಡಿ. ಬಿಕಾಸ್ ಯೂಟ್ಯೂಬಲ್ಲಿ ಯಾರು ಸ್ಟಾಪ್ ಮಾಡ್ತಾರೆ? ಹೂ ವಿಲ್ ಸ್ಟಾಪ್ ಯು? ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಲರ್ನ್ ಎನಿಥಿಂಗ್ ಯು ವಾಂಟ್. ನಾನು 10th ಇರ್ಬೇಕಂತ ಹೇಳಿದ್ರೆ ಇಷ್ಟು ನಾನು ರೆಸಿಸ್ಟೆನ್ಸಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕ್ವಶನ್ ಬರುತ್ತೆ ನಿಮಗೆ. ಅಂದರೆ ರೆಸಿಸ್ಟೆನ್ಸ್ ಕೊಟ್ಟು 2-3 ಕೊಟ್ಬಿಟ್ಟು ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ. ಅದಕ್ಕೆ ಸಾಲ್ವ್ ಮಾಡೋಕ್ಕಂದ್ರೆ ಕೆಲವೊಂದು ವೀಟ್ಸ್ಟೋನ್ ಬ್ರಿಡ್ಜ್ ಕ್ವಶನ್ ಬೇಕಾಗಿತ್ತು. ನಾನು 10th ಇದ್ದೆ. ವೀಟ್ಸ್ಟೋನ್ ಬ್ರಿಡ್ಜು 12th ಇತ್ತು. ನಾನು 10th ಇರ್ಬೇಕಂತ ಹೇಳಿದ್ರೆ ಬಿಕಾಸ್ ಐ ವಾಂಟ್ ಟು ನೋ ಮೋರ್, ಸೊ ಐ ಲರ್ನ್ ವೀಟ್ಸ್ಟೋನ್ಸ್ ಬ್ರಿಡ್ಜ್. ಸಮಥಿಂಗ್ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನೀವು ನೆಕ್ಸ್ಟ್ ಯು ವಿಲ್ ಗೆಟ್ ಟು ನೆಕ್ಸ್ಟ್ ಇಯರ್ ದ ಫಿಸಿಕ್ಸ್. ಸೊ ವೀಟ್ಸ್ಟೋನ್ ಬ್ರಿಡ್ಜು ಕಾಂಪ್ಲಿಕೇಟ್ ಸರ್ಕ್ಯೂಟು ಈಸಿಯಾಗಿ ಮಾಡ್ಬೋದು. ಅದನ್ನು ಕಲ್ತ್ಕೊಂಡ್ರೆ 10th ಕಲ್ತ್ಕೊಂಡೆ ಬಿಕಾಸ್ ಐ ವಾಸ್ ಇಂಟ್ರೆಸ್ಟೆಡ್. ನಿಮಗೂ ಕ್ಯಾಲ್ಕುಲಸ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಲರ್ನ್ ದ ನೆಕ್ಸ್ಟ್ ಲೆಕ್ಚರ್ಸ್ ನಾವ್ ಇಟ್ ಸೆಲ್ಫ್ ವಾಟ್ ಈಸ್ ಕಂಟಿನ್ಯೂಟಿ ಇನ್ ಆಲ್. ಓಕೆ, ಯೂಟ್ಯೂಬಲ್ಲಿ ನಾನೇ ಮಾಡಿದ್ದೀನಿ, ಸೊ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಸಿಂಪಲ್, ಫೈಂಡ್ ದ ಡಿರೈವೇಟಿವ್ಸ್ ಆಫ್ ದಿಸ್ ಕ್ವಶನ್. ಯು ಹ್ಯಾವ್ ಟು ಫೈಂಡ್ ಡಿರೈವೇಟಿವ್ಸ್ 1 by 1 ಸಿಂಪಲ್ ಆಗಿ ಮಾಡಿ ಮಕ್ಕಳೇ. ಎಕ್ಸ್ ಸ್ಕ್ವೇರ್, ಎಕ್ಸ್ ಪವರ್ ಏನು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 2 ಅಂತ ಹೇಳಿದ್ರೆ ಸಿಂಪಲ್ ಎಕ್ಸ್ ಪವರ್ ಸಮಥಿಂಗ್ ಇಸ್ 2 into ಎಕ್ಸ್ ಪವರ್ 2 minus 1. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ದಟ್ ಈಸ್ 0. ಆನ್ಸರ್ ಈಸ್ 2x. ನಾನು ಇಷ್ಟೊಂದು ಹೋಗಿ ಯಾವತ್ತೂ ಡಿಫ್ರೆನ್ಸಿಯೇಷನ್ ಮಾಡಿರಲ್ಲ. ನೆಕ್ಸ್ಟ್ 2 power x, 2 ಹಾಗೆ ಇಡೋಣ. ಎಕ್ಸ್ ಅಂದರೆ ಎಕ್ಸ್ ಪವರ್ 1 ಅಂತ ಇರುತ್ತೆ. ಸೊ ಇದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಬೇಸಿಕಲಿ ನೀವು 2 into 1 into x plus 1 and ಇದು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. So it is 1 power 1 and 0 ಆಗುತ್ತೆ. ಎನಿಥಿಂಗ್ ಪವರ್ 0 is 1. ಆನ್ಸರ್ ಈಸ್ 2. ಇನ್ ಸಿಂಪಲ್ ವೇ ನೆನ್ಪಿಟ್ಕೊಳ್ಳಿ. ಎಕ್ಸ್ ಡಿಫ್ರೆನ್ಸಿಯೇಷನ್ ಬೇಸಿಕಲಿ 1 ಇರುತ್ತೆ. 2 into 1, 2 minus this 1. ಈ ಥರ ಬಂದಾಗ ಸೊ ಇವತ್ತೇ ಪವರ್ನ ಮೇಲೆ ತೊಗೊಂಡೋಗಿ ಇದು ಎಕ್ಸ್ ಪವರ್ -2 ಆಗುತ್ತೆ. ಎಕ್ಸ್ ಪವರ್ -2 ಡಿಫ್ರೆನ್ಸಿಯೇಷನ್ ಆಗುತ್ತೆ -2 into ಎಕ್ಸ್ ಪವರ್ -2 minus 1. ಅರ್ಧ ಈಗೇನಾಗುತ್ತೆ? ಬೇಸಿಕಲಿ -2 into ಎಕ್ಸ್ ಪವರ್ -3 ಆಗುತ್ತೆ.
-2 ಡಿವೈಡ್ ಬೈ x ಪವರ್ 3 ಬರುತ್ತೆ. ಅದ ಡಿಫ್ರೆನ್ಸಿಯೇಷನ್. ನೀವು ಸ್ಟೆಪ್ಸ್ ಬರೀಬೇಕು. ಯು ರೈಟ್ ಲೈಕ್ ದಿಸ್. ನೀವು ಹಿಂಗೆ ಬರೀಬೇಡಿ. ಯು ಆಲ್ವೇಸ್ ರೈಟ್ y ಈಸ್ ಈಕ್ವಲ್ ಟು x ಪವರ್ -2. ನೀವು 1 ಬಿಲೋ ಇನ್ನೊಂದು ಬರೀಬೇಕು. dy ಬೈ dx ಈಸ್ ಈಕ್ವಲ್ ಟು ಯು ಶುಡ್ ರೈಟ್ 1 ಬಿಲೋ ಅದರ್ ಒನ್. 2 ಇಂಟು x ಪವರ್ -2 - 1. So therefore it becomes 2 into x power -3. Therefore it becomes 2 by 2 to the power of, I think -2 ಬರುತ್ತಲ್ವಾ, x power cube. You write step by step. ನಾನು ಹಿಂಗೆ ಬರ್ತಿದ್ದೀನಿ, ನೀವು ಹಿಂಗೆ ಕೆರಡೆ ಬರೀರಿ. I written horizontally, you write vertically. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ ಬಂದು ಸಿಂಪಲ್ ಆಗಿ ಮಲ್ಟಿಪ್ಲೈ ದಿಸ್ ಆ್ಯಂಡ್ ದಿಸ್. 5 into x power -3 multiply. You can use UV rule also. There's something called UV rule, I'll tell you. ಇಲ್ಲ ಮಲ್ಟಿಪ್ಲೈ ಮಾಡ್ಬೋದು. 5 ಇಂಟು ಎಕ್ಸ್ ಪವರ್ -3 ಪ್ಲಸ್ 3 ಇಂಟು ಎಕ್ಸ್ ಪವರ್ -3. ಸೊ ಡಿಫ್ರೆನ್ಸಿಯೇಷನ್ ನಾವು ಇಂಡಿವಿಜುವಲಿ ಮಾಡ್ಬೋದು. ನಾವು ಲಿಮಿಟ್ಸ್ ಎಲ್ಲ ಹಿಂಗೆ ಫಾರ್ಮಸ್ ಕಲ್ತಿರಲ್ವಾ, ಲಿಮಿಟ್ಸ್ನ ಇಂಡಿವಿಜುವಲ್ ಆಗಿ ಆ್ಯಡ್ ಮಾಡ್ಬೋದು. f of x ಪ್ಲಸ್ g of x ಇದ್ರೆ ಯು ಕ್ಯಾನ್ ಡೂ ಸಪ್ರೇಟ್ಲಿ f of x ಅಗೇನ್ g of x. ಸಿಮಿಲರ್ಲಿ ಡಿಫ್ರೆನ್ಸಿಯೇಷನ್ ಆಲ್ಸೋ f of x ಸಪ್ರೇಟಾಗಿ ಮಾಡ್ಬೋದು, ಮತ್ತೆ ಇದನ್ನು ಮಾಡ್ಬೋದು. ಬಟ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗೋದಿಲ್ಲ ಡಿಫ್ರೆನ್ಸಿಯೇಷನಲ್ಲಿ, ಆಯಿತಾ. ಅದಕ್ಕೆ ರೂಲ್ ಇದೆ. ಏನಾಗುತ್ತೆ ಈಗ, ಇದು 5 ಇಂಟು ಎಕ್ಸ್ ಪವರ್ -3 ಇದೆಯಾ, ಇಲ್ಲಿ ಎಕ್ಸ್ ಪವರ್ 1 ಇದೆಯಾ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ -3 + 1 -2. 3 ಇಂಟು ಎಕ್ಸ್ ಪವರ್ -2 ಬರುತ್ತೆ. ಇದು ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡ್ರೆ 5 ಹಾಗೆ ಇಟ್ಕೋಣ. ಎಕ್ಸ್ ಪವರ್ -3 ಡಿಫ್ರೆನ್ಸಿಯೇಷನ್ -3 ಇಂಟು ಎಕ್ಸ್ ಪವರ್ -3 - 1 ಪ್ಲಸ್ ಇದು ಡಿಫ್ರೆನ್ಸಿಯೇಷನ್ 3 ಇಂಟು ಎಕ್ಸ್ ಪವರ್ -2 ಇಂಟು ಎಕ್ಸ್ ಪವರ್ -2 ಮತ್ತು -1 ಬರುತ್ತೆ. ಸೊ 5 3 15 ಇಂಟು ಎಕ್ಸ್ ಪವರ್ -4 ಪ್ಲಸ್ 3 to the 6 -6 ಇಂಟು ಎಕ್ಸ್ ಪವರ್ -3. ಅದಾದಮೇಲೆ ನೆಕ್ಸ್ಟ್ ಸೇಮ್ ಥಿಂಗ್ 15 ಡಿವೈಡ್ ಬೈ ಎಕ್ಸ್ ಪವರ್ 4 ಅಂತ ಮೈನಸ್ ಕಾಣಿಸ್ತಾ ಇದೆಯಾ, ಪವರ್ 4 ಅಂತ. ಅದಾದಮೇಲೆ 6 ಅಂತ ಹೇಳಿದ್ರೆ 6 ಡಿವೈಡ್ ಬೈ ಎಕ್ಸ್ ಪವರ್ ಕ್ಯೂಬ್ ಅಂತ. ಚೆಕ್ ಮಾಡಿ ಮಕ್ಕಳೇ ಒಂದ್ಸತಿ. ಸೇಮ್ -3 ಶಿಫ್ಟ್ ಆಯಿತಾ, 3 ಶಿಫ್ಟ್ ಆಯಿತಾ, ಎಕ್ಸ್ ಪವರ್ -3 ಇಂಟು ಈ ಥರ ಕ್ವಶನ್ಸ್ ಕೊಟ್ಟಾಗ ಮಲ್ಟಿಪ್ಲೈ ಮಾಡಬೇಡಿ. ಈ ಥರ ಕ್ವಶನ್ ಕೊಟ್ಟಾಗ ಮಲ್ಟಿಪ್ಲೈ ಮಾಡಿಬಿಟ್ಟು ನೀವು ಆನ್ಸರ್ನ ಫೈಂಡ್ ಮಾಡ್ಬೋದು. ಅರ್ಥ ಕ್ಲಿಯರಾಗಿ ಮಲ್ಟಿಪ್ಲೈ ಮಾಡಿ ಇಂಡಿವಿಜುವಲಿ 5 ಇಂಟು ಕಾನ್ಸ್ಟೆಂಟ್ ಹಾಗೆ ಇಟ್ಟು ಕಾನ್ಸ್ಟೆಂಟ್ನ ವೇರಿಯೇಬಲ್ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂಡರ್ಸ್ಟುಡ್? ಇದು ಅಷ್ಟೇ 3x ಇಂಟು ಎಕ್ಸ್ ಪವರ್ -3 ಇರುತ್ತೆ, ಇದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂಡರ್ಸ್ಟುಡ್? ಇದರ ನಾರ್ಮಲ್ ಡಿಫ್ರೆನ್ಸಿಯೇಷನ್. ನಿಮ್ಗಿನ್ನೂ ಡಿಫ್ರೆನ್ಸಿಯೇಷನ್ ತುಂಬ ಜಾಸ್ತಿ ಕಲಿಬೇಕಂತ ಹೇಳಿದ್ರೆ ನೀವು ನನ್ನ ಸೆಕೆಂಡ್ PUC ಲೆಕ್ಚರ್ಸ್ ಇರುತ್ತೆ, ಸೊ ಯೂಟ್ಯೂಬಲ್ಲೇ ಇರುತ್ತೆ. ಅದರಲ್ಲಿ ಫಸ್ಟ್ ಟೂ ಲೆಕ್ಚರ್ಸ್ ನೀವು ನೋಡಿದ್ರೆ ಸಾಕು, ನಿಮ್ಗೆ ಇನ್ನೂ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಿರ್ತೀನಿ. ಓಕೆ, ನೆಕ್ಸ್ಟ್ ಇದು 3 ರೂಲ್ಸ್ ಇದೆ. ಪ್ರಾಡಕ್ಟ್ ರೂಲ್, ಕೋಶೆಂಟ್ ರೂಲ್, ಚೈನ್ ರೂಲ್ ಅಂತ. ಈ ರೂಲ್ ನಿಮ್ಗೆ ಬೇಕಾಗಿಲ್ಲ, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲ್, ಬಟ್ ಇದು ನಿಮಗೆ ಬೇಕಾಗಿಲ್ಲ. ಇದು ಸೆಕೆಂಡ್ PUC ಕಲಿತೀರಾ, ಚೈನ್ ರೂಲ್ ಅಂತ ಹೇಳಿದ್ರೆ. ಈ ರೂಲ್ ಇದ್ರೇ ನೀವು ಎಂಟೈರ್ ಕ್ಯಾಲ್ಕುಲೇಷನ್ ಕಲಿಯೋಕ್ಕಾಗುತ್ತೆ. ಇಫ್ ಯು ಡೋಂಟ್ ನೋ ದಿಸ್ ರೂಲ್ ಯು ಕಾಂಟ್ ಡೂ ಎನಿಥಿಂಗ್. ಸೊ ಡೋಂಟ್ ವರಿ ಅಬೌಟ್ ದಿಸ್ ಬಿಕಾಸ್ ಐ ಹ್ಯಾವ್ ಟೇಕನ್ ದ ಸ್ಲೈಡ್ ಡೈರೆಕ್ಟ್ಲಿ ಫ್ರಮ್ ಮೈ ಸೆಕೆಂಡ್ PUC ನೋಟ್ಸ್. ನೀವು ಇಷ್ಟು ಸಾಕು, 2 ಫಂಕ್ಷನ್ ಮಲ್ಟಿಪ್ಲೈ ಆಗ್ತದೆ. ಫಾರ್ ಎಕ್ಸಾಂಪಲ್ x² ಇಂಟು sin x ಅಂತ ಇದ್ದರೆ ಇದ್ರ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. x² ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಬೇಕು. ಆಮೇಲೆ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. sin x ಡಿಫ್ರೆನ್ಸಿಯೇಷನ್ ಮತ್ತು cos x. ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಬೇಕು. ಇದು ರೂಲು. ಯು ವಿ ಅಂದರೆ u'(v) ಪ್ಲಸ್ v'(u). ಆಯಿತಾ? ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಇನ್ನೊಂದನ್ನು ಹಾಗೆ ಇಟ್ಕೊಬೇಕು, ಮತ್ತು ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡಿ ಇನ್ನೊಂದನ್ನು ಹಾಗೆ ಇಟ್ಕೊಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ವಾಟ್ ಈಸ್ ದಿಸ್? ನಾವು ಒಂದು ವೇಳೆ ಈ ಥರ ಇದ್ದರೆ x² sin x ಅಂತಿದ್ರೆ ಏನು ಮಾಡಬೇಕು? u'(v) ಮೈನಸ್ v'(u) ಡಿವೈಡೆಡ್ ಬೈ v². ಒಂದು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ 2xನ ಏನು ಹಾಗೆ ಇಟ್ಕೊಬೇಕು. sin x ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ cos x ಬರುತ್ತೆ. ಯುನ ಹಾಗೆ ಇಟ್ಕೊಬೇಕು ಡಿವೈಡೆಡ್ ಬೈ v². ಡಿನಾಮಿನೇಟರ್ ಏನಿದೆಯೋ ಅದನ್ನು ಸ್ಕ್ವೇರ್ ಮಾಡ್ಕೊ. ಅರ್ಥ ಆಯ್ತಾ? 2x ಇಂಟು sin x ಮೈನಸ್ cos x ಇಂಟು x² ಡಿವೈಡ್ ಬೈ sin x ದ ಹೋಲ್ ಸ್ಕ್ವೇರ್. ಅಂಡರ್ಸ್ಟುಡ್? ಇವೆರಡು ಸಾಕು. ಇದು ಸೆಕೆಂಡ್ PUC ನೋಡ್ಕೋಣ. ಓಕೆ, ನೆಕ್ಸ್ಟ್. ಸೊ ಸಿಂಪಲ್. ಫಸ್ಟ್ ಕ್ವಶನ್ ಆಲ್ರೆಡಿ ಮಾಡಿದ್ದೀನಿ, ನೀವೇ ಮಾಡಿಬಿಡಿ. ಆ್ಯಕ್ಚುಲಿ ಆಲ್ರೆಡಿ ಹ್ಯಾವ್ ಡನ್ ಇಟ್. ಒಂದು ವೇಳೆ ಈ ಥರ ಇದ್ದರೆ ಅಗೇನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದ ಚೈನ್ ರೂಲ್. ಚೈನ್ ರೂಲ್ ಯೂಸ್ ಮಾಡಿದ್ರೆ ಇದು ಬಚ್ಚೆ ಕ್ವಶನ್. ಇದು 2 ಇಂಟು sin x ಇಂಟು cos x ಅಂತ. ಬಟ್ ವಿ ಡೋಂಟ್ ಹ್ಯಾವ್ ಚೈನ್ ರೂಲ್, ಸೊ ನಮಗೆ ಪ್ರಾಡಕ್ಟ್ ರೂಲ್ ಮಾತ್ರ ಗೊತ್ತು ಫಸ್ಟ್ PUCಯಲ್ಲಿ. ಸೊ sin x ಅಂತ ಹೇಳಿದ್ರೆ ನಾವು ಕ್ಯಾನ್ ರೈಟ್ sin x ಇಂಟು sin x ಅಂತ. ಆಯಿತಾ? ಸೊ ಅಗೇನ್ ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್
ಸೈನ್ ಎಕ್ಸ್ಗೂ ಕಾಸ್ ಎಕ್ಸ್ ಇರುತ್ತೆ. ಸೈನ್ ಎಕ್ಸ್ನ ಹಾಗೆ ಇಟ್ಕೊಬೇಕು. ನೆಕ್ಸ್ಟು ಯಾವ್ದು ಫಸ್ಟ್ ಎರಡು ಸೈನ್ ಎಕ್ಸ್ ಅಲ್ಲ, ಯು ವಿ ಯು ಡ್ಯಾಶ್ ವಿ. ಅಗೇನ್ ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡ್ಕೊ, ಸೈನ್ ಎಕ್ಸ್ ಹಾಗೆ ಇರುತ್ತೆ. ಸೊ ಇದು ಎನ್ ಸಿ ಆರ್ ಟಿ ಕೊಟ್ಟಿದ್ದಾರೆ. ಸೊ ಐ ವಾಸ್ ಶಾಕ್ ಟು ಸಿ ದಿಸ್ ಕ್ವಶನ್. ನಾನು ಅಂದ್ಕೊಂಡೆ ಚೈನ್ ರೂಲ್ಸ್ ಮಾಡ್ಕೊಂಡು ಮಾಡ್ಬೇಕಿದನ್ನ ಅಂತ, ಬಟ್ ಇನ್ ಎನ್ ಸಿ ಆರ್ ಟಿ ದೇ ಡನ್ ಇಟ್ ಇನ್ ದಿಸ್ ವೇ. ಸೊ cos x sin x, cos x sin x. So 2 cos x and sin x is the answer. If you want, you can simplify it as what? Sin 2x. Anywhere. So ಯಾವುದೇ ಕ್ವಶನ್ ಕೊಟ್ಟರು ಮಾಡ್ಬೋದು ಮಕ್ಕಳು, ಇಟ್ಸ್ ಸಿಂಪಲ್. ಸೊ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಸೊ ಯೂಶಲಿ ಯು ಬೈ ವಿ ರೂಲ್ ಮೇಲೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಸೊ ಇದಂತೂ ನಾಳೆ ಮಾಡಿದ್ರೆ ಬೇಡ, ಇದನ್ನು ಮಾಡ ಈಗ. ಸೊ ವಾಟ್ ಇಸ್ ದಿಸ್? ಯು ಡ್ಯಾಶ್, ಇದು ಯು, ಇದು ವಿ. u dash cos x differentiation minus sin x. v dash is the differentiation. 1 differentiation 0. sin x differentiation cos x to cos divided by the whole r minus ಇದು ಮತ್ತೆ ಇದು cos x ಇಂದ cos x ಮತ್ತೆ ಮೈನಸ್ ಇದೆ. ಮೈನಸ್ ಕಾಮನ್ ತೊಗೊಂಡು ಮೈನಸ್ ಅಂತ ಹಾಗೆ ಹೇಳ್ತೀನಿ. ಡಿಫ್ರೆನ್ಸಿಯೇಷನ್ ಇಲ್ಲೇ ಮುಗೀತು, ನೀವು ಇಲ್ಲೇ ಸ್ಟಾಪ್ ಮಾಡ್ಬೋದು. ಕೆಲವೊಂದ್ಸರಿ ಸಿಂಪ್ಲಿಫೈಡ್ ಆಗೋಂಗಿದ್ರೆ ಸಿಂಪ್ಲಿಫೈಡ್ ಮಾಡಿ, ಆಯಿತಾ. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಂದರೆ 1 ಆಗುತ್ತೆ. ಸೊ ನಿಮಗೆ ಸೊ ವಾಟ್ ಯು ಐ ರೈಟ್ ದಿಸ್ ಸೈಡ್, ಈ ಕಡೆ ಮಾಡಬೇಡ. ಓಕೆ, ಮೈನಸ್ sin x ಡಿವೈಡ್ ಬೈ ಮೈನಸ್ 1 ಬರುತ್ತೆ ನಿಮಗೆ, ಡಿವೈಡ್ ಬೈ 1 ಪ್ಲಸ್ sin x ದ ಹೋಲ್ ಸ್ಕ್ವೇರ್. ನಾನೀಗ ಮೈನಸ್ ಕಾಮನ್ ತೊಗೊಂಡ್ರೆ ಅಲ್ಲಿ ಗೆಟ್ ನ್ಯೂಮರೇಟರ್ 1 ಪ್ಲಸ್ sin x ಆರ್ sin x ಪ್ಲಸ್ 1 ಬೈ 1 ಪ್ಲಸ್ sin x ದ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ನಿಮಗೆ 1 ಪ್ಲಸ್ sin x ಕ್ಯಾನ್ಸಲ್ ಆಗುತ್ತೆ ಒಂದು. ಈಗ ಆನ್ಸರ್ಸ್ 1 ಬೈ 1 ಪ್ಲಸ್. ಗೊತ್ತಾಯ್ತಾ? ಸಿಂಪಲ್ ಇಟ್ ಇಸ್. ಸೊ ಈ ರೀತಿ. ಸೊ ಯು ಬೈ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ, ವೆರಿ ಸಿಂಪಲ್. ನೆಕ್ಸ್ಟ್ ನೀವೇ ಟ್ರೈ ಮಾಡಿ, ಈ ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ, ಎರಡು ಕ್ವಶನ್ ನೀವೇ ಟ್ರೈ ಮಾಡಿ. ಅರ್ಥ ಆಯ್ತಾ? ಯು ಶುಡ್ ಟ್ರೈ ಬೈ ಯುವರ್ ಸೆಲ್ಫ್. ನೀವು ಟ್ರೈ ಮಾಡಿದ್ರೆ ವಿಲ್ ಲಾಂಗ್ ಟೈಮ್. ಡಿಫ್ರೆನ್ಷಿಯೇಟ್ ಮಾಡ ಈಗ. ಯು ಡ್ಯಾಶ್, ಇದು ಯು ವಿ, ಯು ಡ್ಯಾಶ್ ಡಿಫ್ರೆನ್ಷಿಯೇಟ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಯು ಡ್ಯಾಶ್ ವಿ ಮೈನಸ್ ವಿ ಡ್ಯಾಶ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಇದನ್ನು ಹಾಗೆ ಇಡೋಣ. ಸಿಂಪ್ಲಿಫಿಕೇಶನ್ ಆದರೆ ಸಿಂಪ್ಲಿಫಿಕೇಶನ್ ಮಾಡಿ. ನಿಮ್ಮ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕೇಳಿದ್ರೆ, ಯು ರೈಟ್ ಈವನ್ ದ ಸ್ಟೆಪ್ ಫಾರ್ಮುಲಾ ಆಲ್ಸೋ. ಫಾರ್ಮುಲಾ ಬರೆದು ಬರೀರಿ, ಸ್ವಲ್ಪ ಲೆಂತಿ ಮಾಡಿ. ಅದ್ರಲ್ಲಿ ಏನಿದೆ ಈ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಬ್ಯೂಟಿ ಆಫ್ ಕ್ಯಾಲ್ಕುಲಸ್ ಹೆಂಗೆ ಗೊತ್ತಾ, ಎಲ್ಲ ಕ್ಯಾಲ್ಕುಲಸ್ ಕ್ವಶನ್ ತುಂಬ ಸಣ್ಣದಾಗಿರುತ್ತೆ, ಬಟ್ ದೆಲ್ ಗಿವ್ ಮೋರ್ ಮಾರ್ಕ್ಸ್. ಕೆಲಸ ನಾವೇ ಎಕ್ಸ್ಟ್ರಾ ಸ್ಟೆಪ್ಸ್ ಬರಬೇಕು, ಸುಮ್ಮನೆ ಬರಬೇಕಾಗುತ್ತೆ. ಸುಮ್ಮನೆ ಅಂದರೆ ಯು ಹ್ಯಾವ್ ಟು ಶೋ ದ ಎಕ್ಸಾಕ್ಟ್ ಸ್ಟೆಪ್ಸ್. ಡೈರೆಕ್ಟಾಗಿ ಮಾಡ್ಬೋದು, ಬಟ್ ಸಮ್ಟೈಮ್ ಯು ಹ್ಯಾವ್ ಟು ಶೋ ದಿಸ್ ಆನ್ಸರ್ ಫಾರ್ ದಿಸ್. ಸೊ ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ಇರೋದ್ರಲ್ಲಿ, ಬಿಕಾಸ್ ವಿ ಡೋಂಟ್ ಗೆಟ್ ಎನಿ ಅಲ್ವಾ. ಒಂದು ಸೈನ್ ಎಕ್ಸ್ ಕಾಸ್ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಸಿಗುತ್ತೆ. ಸೊ ದಟ್ ವಿಲ್ ಬಿ ಯೂಸ್ಫುಲ್. ನೋಡೋಣ. Plus cos square x is 1. I think this is the answer. So that's ಅಷ್ಟೇ, ಇನ್ನೇನು ಸಿಂಪ್ಲಿಫೈ ಮಾಡೋಕ್ಕೆ ಆಗೋದಿಲ್ಲ. ಏನು ಮಾಡ್ಬೋದಾ? There's no point. I think I forgot to write one more sin x here ಅಲ್ವಾ. ಇದಕ್ಕೂ ಇದು ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಇನ್ನೂ ಒಂದು sin x ಬರುತ್ತೆ.
ಇನ್ನೂ sin x ಬರುತ್ತೆ. ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಇನ್ನೊಂದು 5x to the power of 4 dot sin x minus x power 5 cos x plus 1. ಓಕೆ, ಮತ್ತು ಇದನ್ನು ಹಾಗೆ ಮಾಡಿ u dash differentiation of tan x secant square x. tan x the whole square tan square x. ಇಲ್ಲೇನು ಸಿಂಪ್ಲಿಫೈ ಮಾಡೋಕ್ಕೆ ನಾವು tan x sin x tan 1 plus tan square x ಇದೆಯಲ್ವಾ, ದಟ್ಸ್ ಇಟ್. ಅದೇ ಒಂದು ಎಕ್ಸ್ಟ್ರಾ ಸ್ಟೆಪ್ ಫಾರ್ಮುಲಾ ಬರ್ತದೆ, ಅದಾದ್ಮೇಲೆ ಬರೀರಿ, ದೆನ್ ಗೆಟ್ ಆನ್ಸರ್. ಓಕೆ, ದಟ್ಸ್ ಇಟ್ ಮಕ್ಕಳೇ. ಸೊ ದಟ್ಸ್ ಇಟ್ ಅಬೌಟ್ ಡಿಫ್ರೆಂಟ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ನಾನು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಡೆಪ್ತಲ್ಲಿ ಮಾಡಬೇಕು, ತುಂಬಾ ಇರುತ್ತೆ. ಬಟ್ ಡೋಂಟ್ ವರಿ, ಇಷ್ಟು ಸ್ಟಡಿ ಮಾಡಿ ಎಕ್ಸಾಮ್ಗೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಬಟ್ ನೀವು ಸೆಕೆಂಡ್ PUCಗೆ ಬಂದಾಗ ಕ್ಯಾಲ್ಕುಲಸ್ ಕಂಪ್ಲೀಟ್ ಡೆಪ್ತಲ್ಲಿ ಸ್ಟಡಿ ಮಾಡೋಕ್ಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ದಟ್ಸ್ ಇಟ್ ಮಕ್ಕಳೇ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಬಾಯ್, ಟೇಕ್ ಕೇರ್.